ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗುಲ್ಬರ್ಗಾ ಕೋಚಿಂಗ್ ಅಕಾಡೆಮಿ. ಪದವೀಧರ ಶಿಕ್ಷಕರ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ನಮ್ಮ ಹತ್ತಿರ ಇದೆ. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಳೆದ 2 ದಿನ ಹಿಂದೆ ಒಂದು ಅಧಿಸೂಚನೆ ನೋಟಿಫಿಕೇಷನ್ ಬಂದಿದೆ. ಈ ತಿಂಗಳ 21/2022ಕ್ಕೆ ಆ ಅಧಿಸೂಚನೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ, ಇದು ಏನು ಅಧಿಸೂಚನೆ ಅಥವಾ ನೋಟಿಫಿಕೇಷನ್ ಅಂದರೆ ನೇಮಕಾತಿ ನೋಟಿಫಿಕೇಷನ್ ಇದ್ದಿರಬಹುದಾ, ಯಾವ ನೋಟಿಫಿಕೇಷನ್ ಅಂತ. ಇದರ ಎಲ್ಲ ಉತ್ತರಕ್ಕೆ ನಾವು ಇವತ್ತು ಒಂದು ಸಂಪೂರ್ಣ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ತಮ್ಮಲ್ಲಿ ವಿನಂತಿ ಏನಂದರೆ, ನನ್ನ ಈ ಚಾನಲ್ ಗುಲ್ಬರ್ಗಾ ಕೋಚಿಂಗ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ಈ ಚಾನಲನ್ನು ಈ ವಿಡಿಯೋನು ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಒಂದು ವಿನಂತಿ ಇದೆ. ಅದಕ್ಕಿಂತ ಮುಂಚೆ ಇದು ಏನಂತ, ಇದು ಹಿಂದೆ 2 ದಿನ ಹಿಂದೆ ಬಂದಿರೋದು, ಅದು ಅಧಿಸೂಚನೆಯಲ್ಲಿ ಏನಿದೆ, ಅದು ಅಧಿಸೂಚನೆ ಎದಕ್ಕೆ ಬಂದಿದೆ, ಯಾವ ಕಾರಣ ಇದೆ, ಆ ಎಲ್ಲ ಬಗ್ಗೆ ವಿಚಾರಣೆ ಮಾಡೋಣ. ಸೊ ಫ್ರೆಂಡ್ಸ್, ಆ್ಯಸ್ ಯು ನೋ ದ್ಯಾಟ್, ನಮ್ಮ ಕರ್ನಾಟಕ ಸರ್ಕಾರಕ್ಕೆ 15,000 ಶಿಕ್ಷಕರು, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಬೇಕಾಗಿದೆ. ಆ ಗ್ರ್ಯಾಜುಯೇಟ್ ಪ್ರೈಮರಿ ಎಜುಕೇಷನ್ಸ್ ಆರ್ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಸಲುವಾಗಿ ಕೆಲವು ಡ್ರಾಫ್ಟ್ ರೂಲ್ಸ್, ಕರಡು ನಿಯಮಗಳು ಇದೆ. ಅದೇ ಕರಡು ನಿಯಮ ಅನುಸಾರ ಎಲ್ಲ ನೇಮಕಾತಿ ಪ್ರಕ್ರಿಯೆಯನ್ನು ಆಗೋದು ಅಂತ ಸಾಧ್ಯತೆ ಇರುತ್ತದೆ. ಆನ್ ದ ಬೇಸ್ ಆಫ್ ದ್ಯಾಟ್ ಡ್ರಾಫ್ಟೆಡ್ ನೋಟಿಫಿಕೇಶನ್ ವಿ ಶಾಲ್ ಎಕ್ಸ್ಪೆಕ್ಟ್ ದ್ಯಾಟ್ there would be a complete recruitment procedure for the graduate primary school teachers. ಸೊ ಆ ನಿಯಮಗಳು ಯಾವ ಆಧಾರ ಮೇಲೆ, ಯಾವ ಸೋರ್ಸಸ್ ಮೇಲೆ ಬಂದಿದೆ, ಯಾವ ಆಧಾರಗಳಿಂದ ಆಗಿದೆ ಅಂತ ಒಂದು ನೋಡೋಣ. ಸೊ ಫಸ್ಟ್, ಇಫ್ ಯು ಗೋ ಟು ದ ಫಸ್ಟ್ ಪೇಜ್ ಆಫ್ ದ ನೋಟಿಫಿಕೇಷನ್ದು ಪ್ರಥಮ ಪುಟವನ್ನು ನೋಡಿದಂದರೆ ಅದರಲ್ಲಿ ಡ್ರಾಫ್ಟ್ ರೂಲ್ಸ್ ಎಲ್ಲಿಗೆ ಬಂದಿದೆ, ಯಾವ ಡ್ರಾಫ್ಟ್ ರೂಲಿಂದ ಆಗಿದೆ ಅಂತ ಅದರಲ್ಲಿ ಇದೆ ನೋಡಿ. ಸೊ ದಿಸ್ ರೂಲ್ಸ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಅಂದರೆ ಟೈಟಲ್. ಯಾವಾಗೂ ಯಾವನು ನಿಯಮ ಬಂದಿದ್ದರೆ ಆ ನಿಯಮಕ್ಕೆ ಒಂದು ಟೈಟಲ್ ಇರುತ್ತೆ, ಒಂದು ಟೈಟಲ್ ಕೊಡ್ತಾರೆ ಅವರು. ಅಂದರೆ ಇದು ಟೈಟಲ್ ಏನು ಕೊಟ್ಟಿದ್ದಾರೆ ಅಂದರೆ, ಈ ಡ್ರಾಫ್ಟ್ ರೂಲ್ಸ್ ಟೈಟಲ್, ಇದು ಕರಡು ನಿಯಮಗಳು ಏನಿದೆಯಲ್ಲ ಅದಕ್ಕೆ ಒಂದು ಟೈಟಲ್ಸ್ ಇದೆ. ಏನಂತಂದರೆ, ದಿಸ್ ಮೇ ಬಿ ಕಾಲ್ಡ್ ಆ್ಯಸ್ ದ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ರಿಕ್ರೂಟ್ಮೆಂಟ್ ರೂಲ್ಸ್ 2022. ಮೀನ್ಸ್ ಇದಕ್ಕೇನಂತ ಕರೀಬಹುದಂದರೆ, ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ 2022 2022 ಇದು ಸೂಚನೆ ರೂಲ್ಸ್ ಅಂತ ನಾವು ಕರೀಬಹುದು. ಇದು ಯಾವ ಆಧಾರಗಳು ಅಂದರೆ, ಈ ರೂಲ್ಸ್ ಬರಬೇಕಂದ್ರೆ ಯಾವ ಆಧಾರಗಳು ಇದೆ ಅಂದರೆ ನಾವು ನೋಡಬಹುದಾ. KCSR ರೂಲ್ 1978, KCSR ರೂಲ್ 1978 ಅವರು ಇದರಲ್ಲಿ ಆ್ಯಡ್ ಮಾಡಿಕೊಂಡಿದ್ದಾರೆ. ಅಂದರೆ ಕೆಲವು ನಿಯಮಗಳು KCSR ರೂಲ್ಸ್ ಪ್ರಕಾರ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಜೊತೆಯಲ್ಲಿ ಕರ್ನಾಟಕ ಆ್ಯಕ್ಟ್ 14 ಆಫ್ ದ 1990, ಅಂದರೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ಸ್ ಏನಿದೆಯಲ್ಲ, ಆ ಆ್ಯಕ್ಟ್ ಮುಖಾಂತರ 1990 ಆ್ಯಕ್ಟ್ ಏನಿದೆ, ಆ ಆ್ಯಕ್ಟ್ ಮುಖಾಂತರನೂ ಅವರು ಸ್ವಲ್ಪ ಕೆಲವು ನಿಯಮಗಳು ಅದು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಈ ಡ್ರಾಫ್ಟ್ ರೂಲ್ಸಲ್ಲಿ. ಅದ್ರ ಜೊತೆಯಲ್ಲಿ ಇದು KCSR ರೂಲ್ಸ್ 1977 ಆ್ಯಂಡ್ 1967 ಇದರಲ್ಲಿ ಇದೆ. ಸೊ ದಿಸ್ ರೂಲ್ಸ್ ಈಸ್ ಅಪ್ಲಿಕೇಬಲ್ ಆಫ್ಟರ್ ದ ಡೇಸ್ ಆಫ್ ಇಟ್ಸ್ ಪಬ್ಲಿಕೇಶನ್. ಅಂದರೆ ಈ ರೂಲ್ಸ್ ಬಂದಿರೋದು ಇದೇ ತಿಂಗಳ 20, ಅಂದರೆ ಜನವರಿ 20ಕ್ಕೆ ಇದು ಬಂದಿದೆ. ಇದು ಮುಂಬರೋ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಇದು 15 ದಿನ ಆದ ನಂತರ, ಅಂದರೆ ಈ ಜನವರಿ 20ಕ್ಕೆ ಬಂದಿರುವ ನಿಯಮಗಳು, ಈ ಡ್ರಾಫ್ಟ್ ರೂಲ್ಸು ಯಾವಾಗ ಅಪ್ಲಿಕೇಬಲ್ ಆಗ್ಬಹುದಂದರೆ, ಇದು ಮುಂಬರುವ 15 ದಿನ ಬಿಟ್ಟು, ಅಂದರೆ ಮೇ ಬಿ 5 ಮುಂದಿನ ತಿಂಗಳ, ಅಂದರೆ ಫೆಬ್ರವರಿ 5, 6ರಿಂದ ಈ ನಿಯಮಗಳು ಏನಾಗುತ್ತೆ ಅಂದರೆ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಇವತ್ತು 20 ತಾರೀಕಿಗೆ ಜಾರಿಯಾಗುವ ನಿಯಮಗಳು ಅದು ಮುಂದಿನ 5 ಫೆಬ್ರವರಿಗೆ ಎದಕ್ಕೆ ಜಾರಿ ಆಗುತ್ತದೆ ಅಂದರೆ, ಇದು 15 ದಿನ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವ ಅವಕಾಶ ಅಂದರೆ, ಈ ರೂಲ್ಸಲ್ಲಿ, ಈ ಡ್ರಾಫ್ಟೆಡ್ ರೂಲ್ಸಲ್ಲಿ ಯಾವುದಕ್ಕೂ ತಮಗೆ ಏನರೇ ಡಿಫೆಕ್ಟ್ ಕಾಣಿದೆ ಅಂದರೆ, ಯಾವುದ್ರ ಲಿಮಿಟೇಷನ್ಸ್ ಆಗಿದೆ ಎಂತಾರೆ, ಯಾವುದೇ ವರ್ಗಕ್ಕೆ ಅಥವಾ ಯಾವುದೇ ವಿದ್ಯಾರ್ಥಿಗಳಿಗೆ ಅಥವಾ ಆಸ್ಪಿರೆಂಟ್ಸ್ಗೆ ಒಂದು ಅನ್ಯಾಯ ಆಗಿದೆ ಅಂದರೆ, ಅದಕ್ಕಾಗಿ ಅವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ತಾವು ಅಬ್ಜೆಕ್ಷನ್ಸ್ ಅನ್ನು ಸಲ್ಲಿಸಬಹುದಾ. ಅದು ಅಬ್ಜೆಕ್ಷನ್ಸ್ ಪ್ರೊಸೀಜರ್ ಏನಿದೆ ಅಂತ ಈ ವಿಡಿಯೋ ಎಂಡ್ನಲ್ಲಿ ತಮಗೆ
ತಿಳಿಸ್ತೀನಿ. ಮುಂದೆ ನೋಡೋಣ ಅಂದರೆ ಯಾರು ಏನನ್ನ ಮಾಡ್ಬೋದಂತ. ಇದು ಫಸ್ಟು ಯಾವನು ಇಲಾಖೆ ಆಗಲಿ ಫಸ್ಟ್ ಡ್ರಾಫ್ಟ್ ರೂಲ್ಸ್ ಆಗುತ್ತೆ. ಡ್ರಾಫ್ಟ್ ರೂಲ್ಸ್ ಮಾರೋದು ಅಧಿಕಾರ ಯಾರಿಗಿರುತ್ತೆ ಅಂದರೆ ಆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಆ ಇಲಾಖೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರ ಹತ್ತಿರ ಪವರ್ಸ್ ಇದೆ. ಅದು ಡ್ರಾಫ್ಟ್ ರೂಲ್ಸ್ ಮಾಡಬೇಕು. ಅಂದರೆ ಅವ್ರು ಡ್ರಾಫ್ಟ್ ರೂಲ್ಸ್ ಯಾವ ಥರ ಮಾಡ್ತಾರೆ ಅಂದರೆ ಆ ಹಿಂದಿರೋದು ಎಲ್ಲ KCSR ನಿಯಮಗಳು ಹಾಗೂ C&R ರೂಲ್ ನಿಯಮಗಳು ಎಲ್ಲ ತಗೊಂಡು ಎಲ್ಲ ಫಾಲೋ ಮಾಡಿ ಅವರು ಏನು ಮಾಡ್ತಾರೆ ಅಂದರೆ ಈ ಡ್ರಾಫ್ಟ್ ರೂಲ್ ಮಾಡ್ತಾರೆ. ಪ್ರತಿ ಬಾರಿ ಪ್ರತಿ ಒಂದು ನೇಮಕಾತಿಗೆ ಸ್ವಲ್ಪ ಚೇಂಜಸ್ ಆಗಿರ್ಬೋದು. ಕೆಲವು ಕಡೆ ಇದು ಇನ್ಜಸ್ಟಿಸ್ ಆಗಿದೆ ಅಂದರೆ ಯಾರಿಗರೆ ಅನ್ಯಾಯ ಆಗಿದೆ ಅಂದರೆ ಅದು ಮುಂದೆ ಬರುವ ಇದು ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಅವರು ಕೆಲವು ಅಂಶಗಳು ಅವರು ಬದಲಾಯಿಸಿ ಹೊಸ ಅಂಶಗಳು ಸೇರ್ಪಡೆ ಮಾಡ್ತಾರೆ. ಸೊ ಅದಕ್ಕಾಗಿ ಈ ನೇಮಕಾತಿ ಡ್ರಾಫ್ಟ್ ರೂಲ್ಸ್ ನಲ್ಲಿ ಕೂಡ ಬಹಳಷ್ಟು ಇದು ಕರಡು ನಿಯಮಗಳಲ್ಲಿ ಬಹಳಷ್ಟು ಕೂಡ ಬದಲಾವಣೆ ಆಗಿದೆ. ನಿಮಗೂ ಗೊತ್ತಿರಬಹುದಾ, ಹಿಂದೆ ಆಗಿರುವ ಪದವೀಧರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನೋಡಿದಂದರೆ ಅಲ್ಲಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗೂ ಅವಕಾಶ ಇರಲಿಲ್ಲ. ಇದೇ ಥರ ಕಾಮರ್ಸ್ ಗ್ರಾಜ್ಯುಯೇಟ್ಸ್ನು ನೋಡಿದಂದರೆ ಅವಾಗೂ ಇರಲಿಲ್ಲ. ಅದ್ರ ಜೊತೆಯಲ್ಲಿ ವಯೋಮಿತಿ ರಿಲೇಟೆಡ್ ಮೀನ್ಸ್ ಏಜ್ ಏನಿದೆಯಲ್ಲ, ಅಪ್ಪರ್ ಏಜ್ ಲಿಮಿಟ್ ಲೋವರ್ ಏಜ್ ಲಿಮಿಟ್ ರಿಲೇಟೆಡ್ ಬಹಳಷ್ಟು ಬದಲಾವಣೆ ಆಗಿದೆ. ಇಲ್ಲಿ ನೋಡೋಣ, ಇದು ಬಿಫೋರ್ ಗೋಯಿಂಗ್ ದ್ಯಾಟ್ ನಾವು ಇಲ್ಲಿ ನೋಡಬೇಕು ಅಂದರೆ ಈ ಸರ್ಕ್ಯುಲರ್ಸ್ ಆಧಾರ ಪ್ರಕಾರ ಯಾರ್ಯಾರು ಏನೇನಂತ ನೋಡೋಣ. ಫಸ್ಟ್ ಸೆಲೆಕ್ಷನ್ ಅಥಾರಿಟಿ ಮೀನ್ಸ್ ಎಕ್ಸಾಮಿನೇಷನ್ ಅಥಾರಿಟಿ ಯಾರಂದ್ರೆ ಈ ರೂಲ್ಸ್ ಪ್ರಕಾರ ಈ ಒಂದು ಇದು ಕರಡು ನಿಯಮ ಪ್ರಕಾರ ಸೆಲೆಕ್ಷನ್ ಅಥಾರಿಟಿ ಅಂದ್ರೆ ಎಕ್ಸಾಮಿನೇಷನ್ ಯಾರು ನಡೆಸಬೇಕು, ಯಾರ ಹತ್ತಿರ ಅಥಾರಿಟಿ ಇದೆ ಅಂದ್ರೆ CAC ಸೆಂಟ್ರಲ್ ಅಡ್ಮಿಷನ್ ಸೆಲ್. ನಾವು ಹಿಂದೆ ನೋಡಿದೀವಿ KPSC ಆಗಲಿ ಇನ್ನಿತರ ಬೇರೆ ಡಿಪಾರ್ಟ್ಮೆಂಟ್ ಇಲಾಖೆ ಆಗಲಿ ಅಲ್ಲೇನು ಮಾಡ್ತಾರೆ ಅವರು KPSC ಮುಖಾಂತರ ಬೇರೆ ಬೇರೆ ಇಲಾಖೆ ನಾವು MDRS ಮೊರಾರ್ಜಿ ದೇಸಾಯಿ ರಿಕ್ರೂಟ್ಮೆಂಟ್ ನೋಡಿದ್ದೀವಿ, ಮೌಲಾನಾ ಆಜಾದ್ ಸ್ಕೂಲ್ ರಿಕ್ರೂಟ್ಮೆಂಟ್ ನೋಡಿದ್ದೀವಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಇನ್ನಿತರ ಬೇರೆ ಬೇರೆ ಇಲಾಖೆಯಲ್ಲಿ ಏನಾಗುತ್ತೆ ಅಲ್ಲ ಅವ್ರ ಹತ್ತಿರ ಎಕ್ಸಾಮಿನೇಷನ್ ಅಥಾರಿಟಿ ಇಲ್ಲ. ಇವ್ರಿಗೆ ಎಜುಕೇಷನ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಂದು ಎಕ್ಸಾಮ್ ನಡೆಸೋದು ಒಂದು ಅಥಾರಿಟಿ ಇದೆ, ದಟ್ ಈಸ್ ದ CAC ಸೆಂಟ್ರಲ್ ಅಡ್ಮಿಷನ್ ಸೆಲ್. ಸೆಂಟ್ರಲ್ ಅಡ್ಮಿಷನ್ ಸೆಲ್ ಮುಖಾಂತರನೇ ಇದು ಪದವೀಧರ ಶಿಕ್ಷಕರ ನೇಮಕಾತಿ ಎಕ್ಸಾಮಿನೇಷನ್ಸ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೀಜರ್ ಆಗುತ್ತೆ ಅಂತ ಈ ಆ್ಯಕ್ಟ್ನಲ್ಲಿ ತಿಳಿಸಿದ್ದಾರೆ. ಹಿಂದೇನು ಇದೇ ಥರ ಆಗಿದೆ. ಎಕ್ಸಾಮಿನೇಷನ್ ನಡೆಸೋದು ಆರ್ ಸೆಲೆಕ್ಷನ್ ಮಾಡೋದು ಅಥಾರಿಟಿ ಯಾರಂದರೆ CSC ಅವ್ರ ಡೈರೆಕ್ಟರ್ ಇರ್ತಾರೆ ಮತ್ತು ಅದರಲ್ಲಿ ಕೋರ್ ಕಮಿಟಿ ಅವ್ರು ಒಂದು ಕಮಿಟಿ ಮಾಡ್ತಾರೆ. ಅವ್ರು ಆ ಕಮಿಟಿ ಮುಖಾಂತರ ಈ ಎಲ್ಲ ರೂಲ್ಸು ನಿಯಮ ಪ್ರಕಾರ ಅವ್ರು ಏನು ಮಾಡ್ತಾರೆ, ಅವ್ರು ಆಯ್ಕೆ ಮಾಡ್ತಾರೆ. ಮುಂದೆ ಬರೋದೇನೆಂದರೆ ಅಪಾಯಿಂಟಿಂಗ್ ಅಥಾರಿಟಿ. ಸೆಲೆಕ್ಷನ್ ಅಥಾರಿಟಿ ಅಂದರೆ CSC ಅವ್ರು ಎಕ್ಸಾಮ್ ನಡೆಸೋದು ಅಷ್ಟೇ. ಎಕ್ಸಾಮಿನೇಷನ್ ನಡೆಸಿ ಎಲೆಕ್ಷನ್ ಲಿಸ್ಟ್ ಎಲ್ಲ ಮೇನ್ ಲಿಸ್ಟ್ ಮಾಡಿ ಅವ್ರ ಸಂಬಂಧಪಟ್ಟ ಏನು ಮಾಡ್ತಾರೋ ಅವರು ಡಿಸ್ಟ್ರಿಕ್ಟ್ DDPI ಅವ್ರಿಗೆ ಕೊಟ್ಟು ಬಿಡ್ತಾರೆ. ಅವ್ರು DDPI ಮುಂದೆ ಏನಂದರೆ ಅವ್ರನ್ನೇ DPI ಇಸ್ ಕನ್ಸಿಡರ್ಡ್ ಆಸ್ ದ ಅಪಾಯಿಂಟಿಂಗ್ ಅಥಾರಿಟಿ. ನಿಮಗೆ ಅಪಾಯಿಂಟ್ ಮಾಡೋದು ಯಾರಂದರೆ DDPI, ಸೆಲೆಕ್ಷನ್ ಮಾಡೋದಂದರೆ CSC. ಸೊ ಇದರಲ್ಲಿ ನಾವು ನೋಡಿರಬಹುದಾ, ಇದು ಡ್ರಾಫ್ಟ್ ರೂಲ್ಸ್ ಇದೆ. ಅದು ನೇಮಕಾತಿ ಅಂದರೆ ಅಪ್ಲಿಕೇಶನ್ ಕಾಲ್ ಫಾರ್ಮ್ ನೋಟಿಫಿಕೇಶನ್ ಆಗುತ್ತೆ. ಅವ ಯಾವಾಗ ಆಗುತ್ತೆ ಅಂದರೆ ಇದು ರೂಲ್ಸ್ ಆದ ನಂತರ ಮುಂದದು ಆಗುತ್ತೆ. ಇದರಲ್ಲಿ ನಾನು ನೋಡಿದಂದರೆ ಜಿಲ್ಲಾವಾರು ನೋಟಿಫಿಕೇಶನ್ ಮಾಡ್ತಾರೋ ಅಂದರೆ ನೇಮಕಾತಿ ಸಲುವಾಗಿ ಅರ್ಜಿ ಹಾಕೋದು ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಮತ್ತು ಇನ್ನಿತರ ವಿವರಣೆ ಇರೋದು ಎದರಲ್ಲಿ ಅಂದರೆ ಅದು ಜಿಲ್ಲಾವಾರು ಬರುವ ಅದು ಅಧಿಸೂಚನೆಯಲ್ಲಿ ಹಿಂದೆ ನಾವು ನೋಡಿದ್ದೀವಿ. ಹಿಂದಿನ ಪದವೀಧರ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಏನಿದೆ ಅಂತ ಗೊತ್ತಿದೆ. ನಾನು 3 ಸಲ ಈ ಪದವೀಧರ ಶಿಕ್ಷಕರ ನೇಮಕಾತಿಗೆ ಆಯ್ಕೆ ಆಗಿದೆಂದು ಐ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಬೈ ದ ಎಜುಕೇಷನ್ ಡಿಪಾರ್ಟ್ಮೆಂಟ್ for 3 times as a graduate primary school teacher. Due to the higher pay scale, I have choose the minority department. Simultaneously, I have selected by the KPSC for the sake of different points. So in that, I have selected the minority department. So presently, I am working in the minority department. So DDPI is the appointing authority. So ಇದರಲ್ಲಿ ನೋಡಿ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿದೆ ಅಂತಾರೆ. ಇದು ನಿಮ್ಗೆ ಸ್ವಲ್ಪ ಡಿಟೇಲ್ ಅಂತ ಮುಂದೆ ಹೇಳ್ತೀನಿ. ಸ್ವಲ್ಪ ಬ್ರೀಫ್ ಅಂದರೆ ಏನಂತ ತಮ್ಗೆ ಗೊತ್ತಿರಲಿ. ಕ್ವಾಲಿಫಿಕೇಷನ್ ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ TET ಈಸ್ ಮಸ್ಟ್.
ಟಿ B.Ed ಅಥವಾ ಗ್ರಾಜುಯೇಷನ್ ಆರ್ ಇನ್ ಅದರ್ ವರ್ಡ್ ಯು ಕ್ಯಾನ್ ಸಿಡರ್ ಡಿಪ್ಲೊಮಾ ಇನ್ ದ ಪ್ರೈಮರಿ ಎಜುಕೇಶನ್ ಆರ್ ಎಲಿಮೆಂಟರಿ ಎಜುಕೇಶನ್. ಅದರ ಜೊತೆ ಗ್ರಾಜುಯೇಷನ್ ಕಡ್ಡಾಯ, ಅಂದರೆ ಡಿಗ್ರಿ ಇಸ್ ಕಂಪಲ್ಸರಿ ಫಾರ್ ದ ಸೇಕ್ ಆಫ್ ದಿಸ್ ಎಕ್ಸಾಮಿನೇಷನ್, ದಿಸ್ ರಿಕ್ರೂಟ್ಮೆಂಟ್. ಏಜ್ ಲಿಮಿಟ್ ಏನಿದೆ ಅಂದರೆ, ಇಲ್ಲಿ ಏಜ್ ಲಿಮಿಟ್ ನೋಡಿದಂದರೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ 2 ವರ್ಷ ಸ್ವಲ್ಪ ಇದು ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಈ ಹಿಂದೆ ಆಗಿರುವ ನೋಟಿಫಿಕೇಶನ್ಸ್ ನಾವು ನೋಡಿದಂದರೆ ಅಲ್ಲೂ ಮತ್ತು ಇಲ್ಲೂ ಸ್ವಲ್ಪ ನೋಡಿದಂದರೆ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ನೋಡಿ ಸಾಮಾನ್ಯವಾಗಿ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕಂದ್ರೆ ಈ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅರ್ಜಿ ಹಾಕೋಕ್ಕೆ 21 ವರ್ಷ, ಅಂದರೆ 21 ಇಯರ್ ಓಲ್ಡ್. ಅಟ್ಲೀಸ್ಟ್ ನಿಮ್ಮ ವಯಸ್ಸು 21 ಇರಬೇಕು, ಕನಿಷ್ಠ ಎಷ್ಟು ಇರಬೇಕಂದ್ರೆ 21 ಇರಬೇಕು. ಮತ್ತು ಅದ್ರ ಜೊತೆ ನಾವು ನೋಡಿ ಅಪ್ಪರ್ ಏಜ್ ಲಿಮಿಟ್ ಫಾರ್ ದ ಜನರಲ್ ಮ್ಯಾರಿಟ್, ಅಂದರೆ GM ಕ್ಯಾಂಡಿಡೇಟ್ಸ್ ಇರುತ್ತಾರೆ. GM ಕ್ಯಾಂಡಿಡೇಟಿಗೆ ಎಷ್ಟಂದರೆ ಅವರಿಗೆ 42 ವರ್ಷ ಕೊಟ್ಟಿದ್ದಾರೆ, 42 ವರ್ಷ. ಹಿಂದಿನ ಇದು ಸರ್ಕ್ಯುಲರ್ ನೋಡಿದೆ ಅಂದರೆ 40 ವರ್ಷ ಅಷ್ಟೇ ಇದ್ದಿದ್ದು, ಈ ಸಲ 2 ವರ್ಷ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಒಂದು ಒಳ್ಳೆಯ ಅವಕಾಶ, ಒಂದು ಒನ್ ಡೇ ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ಬಹುದಾ. ಅದಕ್ಕಿಂತ ಮುಂದೆ ನಾವು ನೋಡಿದಂದರೆ 47 ವರ್ಷ ಒಂದು ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಯಾರಿಗಂದರೆ ಅದು PH, SC ಕ್ಯಾಟಗಿರಿ, ST ಕ್ಯಾಟಗಿರಿ ಆ್ಯಂಡ್ ಕ್ಯಾಟಗಿರಿ 1, ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1, ಈ ಎಲ್ಲ ಜನರಿಗೆ ಏನೆಂದರೆ ಅಂಗವಿಕಲರಿಗೆ, ಈ ಎಲ್ಲ ಜನರಿಗೆ ಏನೆಂದರೆ ವಯಸ್ಸು ಮಿತಿ ಅಪ್ಪರ್ ಏಜ್ ಲಿಮಿಟ್ ಗರಿಷ್ಠ ವಯಸ್ಸು ಎಷ್ಟಂದರೆ 47. ನೋಟ್ ಮಾಡಿಕೊಡಿ, 47 ಒಂದು ಗೋಲ್ಡನ್ ಅಪಾರ್ಚುನಿಟಿ. ಇದಕ್ಕಿಂತ ಹಿಂದೆ 45 ಇದ್ದಿದ್ದು, ಈ ವರ್ಷ 47 ಮಾಡಿದ್ದಾರೆ. ಇನ್ನೊಂದು ಡ್ರಾಫ್ಟ್ ರೂಲ್ಸ್ ಅಲ್ಲಿ ಬದಲಾವಣೆ ಆಗಿದೆ, ಅದು ರಿಲೇಟೆಡ್ ಟು ದ ಅದರ್ ಕ್ಯಾಟಗರೀಸ್ ಲೈಕ್ 2A, 2B, 3A, 3B. ಈ ಎಲ್ಲ ವರ್ಗಕ್ಕೆ ಸೇರುವಂಥ ಜನಾಂಗರಿಗೆ ಅಥವಾ ಆಸ್ಪಿರೆಂಟ್ಸ್ಗೆ ಏನಂದರೆ 45 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನೋಟ್ ಮಾಡಿಕೊಡಿ, ಕರೆಕ್ಟ್ ಅದು 45 ವರ್ಷ. ಈ ಹಿಂದೆ ನೋಟಿಫಿಕೇಶನ್ ನೋಡಿದಂದರೆ 43 ವರ್ಷ ಅಷ್ಟೇ ಇದ್ದಿದ್ದು, ಈ ಸಲ 2 ವರ್ಷ, ಈ ಬಾರಿಗೆ 2 ವರ್ಷ ಮುಂದೆ 2 ವರ್ಷ ಇನ್ಕ್ರೀಸ್ ಮಾಡಿದ್ದಾರೆ. ಅಥವಾ ಇದು ಎಲ್ಲಿದೆ ಅಂದರೆ ಸಿವಿಲ್ ಸರ್ವಿಸ್ ಸಬ್ ರೂಲ್ 2 and 3 ಪ್ರಕಾರ 1977 ಪ್ರಕಾರ ಇದು ಮಾಡಿದ್ದಾರೆ. ಇನ್ನೊಂದು ಮುಖ್ಯ ಅಂಶ, ದ ಇಂಪಾರ್ಟೆಂಟ್ ಥಿಂಗ್ ಇಸ್ ದ್ಯಾಟ್ ನೋ ಏಜ್ ಲಿಮಿಟ್ ಫಾರ್ ದ ಇನ್ ಸರ್ವಿಸ್ ಆಸ್ಪಿರೆಂಟ್, ಅಂದರೆ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ಅಂದರೆ ಆಲ್ರೆಡಿ ಅವ್ರ ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ, ಅಂದರೆ ಲೋವರ್ ಗ್ರೇಡ್ಗೆ ಇದ್ದಿದೆ. ಅಂದರೆ ಸಪೋಸ್ ಯಾರನ್ನು ಪ್ರೈಮರಿ ಟೀಚರ್ಸ್ ಅಂತ ಆಯ್ಕೆ ಆಗಿದ್ದಾರೆ, ಅವರು ಈ ಗ್ರಾಜುಯೇಟ್ ಟೀಚರ್ಸ್ಗೆ ಅಪ್ಲೈ ಮಾಡಬಹುದಾ, ಅಂದರೆ ಅವ್ರು TT ಕ್ಲಿಯರ್ ಇರಬೇಕು. ಅವ್ರ TT ಕ್ಲಿಯರ್ ಆದ ನಂತರ ಮತ್ತು ಇದು ಅಪ್ಲಿಕೇಶನ್ ಅರ್ಜಿ ಆಗಬಹುದು. ಅಂದರೆ ಅಂಥ ಅಭ್ಯರ್ಥಿಗಳಿಗೆ ಯಾವುದಕ್ಕೂ ಏಜ್ ಲಿಮಿಟ್ ಇಲ್ಲ, ಯಾವುದಕ್ಕೂ ವಯೋಮಿತಿ ಇಲ್ಲ. ಅಂದರೆ ಯಾವುದಕ್ಕಂದ್ರೆ ಅವರು ಆಲ್ರೆಡಿ ಸರ್ವಿಸ್ನಲ್ಲಿ ಇದ್ದಾರೆ, ಅವರು ಅಪ್ಲೈ ಮಾಡಬಹುದು. ಅಂದರೆ ಅವರು 50 ಏಜ್ ಆಗಿದೆ ಸರ್, ನಾನು TT ಕ್ಲಿಯರ್ ಇದೆ, ನಾ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೀನಿ, ನಾ ಅರ್ಜಿ ಹಾಕ್ಬಹುದಾ? ಹೌದಪ್ಪ, ಅರ್ಜಿ ಹಾಕೋದು. ಇದರಲ್ಲಿ ಈ ನಿಯಮಗಳಲ್ಲಿ ಬದಲಾವಣೆ ಆಗಿದೆ, ಅರ್ಜಿ ಹಾಕ್ಬೋದು, ನೋ ಏಜ್ ಲಿಮಿಟ್. ಅಂದರೆ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಹೆಂಗಾಗುತ್ತೆ ಅಂದರೆ, ಇದು ವಿಧಾನ, ಅಂದರೆ ಈ ನೇಮಕಾತಿ ವಿಧಾನ ಏನೆಂದರೆ, ಇದರಲ್ಲಿ ನೋಡಿ ಫಸ್ಟ್ CT ಎಕ್ಸಾಮ್ through examination means the appointment shall be through the CT examination. ಅಂದರೆ ಈ ನೇಮಕಾತಿ ಪ್ರಕ್ರಿಯೆ ನೋಡಿದಂದರೆ CT examinations ಥ್ರೂನೇ ಸೆಲೆಕ್ಷನ್ ಆಗೋದು. ಇನ್ನೊಂದು ಸೆಲೆಕ್ಟಿಂಗ್ ಅಥಾರಿಟಿ ಹ್ಯಾಸ್ ಟು ಪಬ್ಲಿಷ್ ದ ಲೀಸ್ಟ್, ಆ್ಯಂಡ್ ದ ವಿತ್ ಲೀಸ್ಟ್ ಮೀನ್ಸ್ ಅವ್ರೇನು ಮಾಡ್ತಾರೆ, ಫಸ್ಟ್ ಪ್ರೊವಿಷನಲ್ ಸೆಲೆಕ್ಷನ್ ಲೀಸ್ಟ್ ರೆಡಿ ಮಾಡ್ತಾರೆ. ಮತ್ತು ಆಗ ನಂತರ ಅದು ಏನಂದರೆ ರಿಕ್ರೂಟ್ಮೆಂಟ್ ಆ್ಯಡ್ ಇನ್ ಅಟ್ ಲೀಸ್ಟ್ 2 ಲಾರ್ಜೆಸ್ಟ್ ಸರ್ಕ್ಯುಲೇಟಿಂಗ್ ನ್ಯೂಸ್ ಪೇಪರ್ಸ್. ಅಂದರೆ ಅದು ಸೆಲೆಕ್ಟಿಂಗ್ ಅಥಾರಿಟಿ ಅವ್ರು ಏನು ಮಾಡಬೇಕು, ಅದು ರಿಕ್ರೂಟ್ಮೆಂಟ್ ನೇಮಕಾತಿ ಪ್ರಚಾರ ಹ್ಯಾಂಗೆ ಮಾಡಬೇಕಂದ್ರೆ, ಅವರು ಅಟ್ಲೀಸ್ಟ್ 2 ನ್ಯೂಸ್ ಪೇಪರ್, ಲಾರ್ಜೆಸ್ಟ್ ಸರ್ಕ್ಯುಲೇಟಿಂಗ್ ನ್ಯೂಸ್ ಪೇಪರ್ ಆ್ಯಡ್ ಮುಖಾಂತರ ಅವರೇನು ಇದು ನೇಮಕಾತಿ ಪ್ರಚಾರ ಮಾಡಬೇಕು ಅಂತ ಈ ಡ್ರಾಫ್ಟೆಡ್ ಕರಡು ನಿಯಮಗಳಲ್ಲಿ ತಿಳಿಸಿದಿರುತ್ತಾರೆ. ಅದಕ್ಕಿಂತ ಮುಂದೆ ನೋಡಿದಂದರೆ
ಅದಕ್ಕಾಗಿ ಇದು ಮಾಡಬೇಕಂದ್ರೆ ಅದರಲ್ಲಿ ಆ್ಯಡ್ ಒಳಗಿರಬೇಕು ಅಪ್ಲೈ ಫಾರ್ ದ ಸೇಕ್ ಆಫ್ ದ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಒಂದು ನ್ಯೂಸ್ ಪೇಪರ್ಗೆ ಅವ್ರು ಆ್ಯಡ್ ಕೊಡಬೇಕು. ಇದನ್ನು ಕೂಡ ಇದರಲ್ಲಿ ತಿಳಿಸ್ತಾರೆ. ಮತ್ತು ಜೊತೆಯಲ್ಲಿ CT ಸಿಲೆಬಸ್ಸು, ಕ್ವಶನ್ಸು, ಅದು ಎಲ್ಲ ಅದು ಅಡಿಷನಲ್ ಸೆಕ್ಷನ್ಸ್ ಏನೇನಿದೆ ಅಂತ ಈ ಬಗ್ಗೆನೂ ಎಲ್ಲ ಅವ್ರ ಕಂಪ್ಲೀಟ್ ಮಾಹಿತಿಯನ್ನು ಸಂಬಂಧಪಟ್ಟ ಎಲ್ಲ ವೆಬ್ಸೈಟ್ ಮುಖಾಂತರ ಅವರು ಅಭ್ಯರ್ಥಿಗಳಿಗೆ ತಿಳಿಸಬೇಕು. ಮತ್ತು ಇನ್ನೊಂದು ಏನಿದ್ರೆ ಸೆಲೆಕ್ಷನ್ ಕ್ರಿಟೇರಿಯಾ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ದ್ಯಾಟ್ ಇಸ್ ಸೆಲೆಕ್ಷನ್ ಕ್ರಿಟೇರಿಯಾ. ಸೆಲೆಕ್ಷನ್ ಕ್ರಿಟೇರಿಯಾ ಹೇಗಿರುತ್ತೆ ಅಂದರೆ ಕ್ಯಾಂಡಿಡೇಟ್ಸ್ ಆಫ್ ದ ಈಚ್ ಕ್ಯಾಟಗರಿ ಬಿಲಾಂಗ್ ಟು ದ ನೋಟಿಫೈಡ್ ಸಬ್ಜೆಕ್ಟ್ ಮೆರಿಟ್ ಬೇಸ್. ಅಂದರೆ ಸೆಲೆಕ್ಷನ್ ಕ್ರಿಟೇರಿಯಾ ಏನಂದರೆ ಪ್ರತಿಯೊಂದು ಪ್ರವರ್ಗ ಏನಿದೆಯಲ್ಲ ಆ ಪ್ರವರ್ಗ ನಡುವೆನೇ ಇದು ಇರುತ್ತೆ, ಕಾಂಪಿಟಿಷನ್ ಇರುತ್ತೆ. ಅವರು ಜನರಲ್ ಮೆರಿಟ್ ಸಾಮಾನ್ಯ ಇದರಲ್ಲಿನೂ ಮೆರಿಟ್ ಮೇಲೇನು ಅವರು ಕಾಂಪಿಟೇಷನ್ ಮಾಡ್ಬೋದಾ. ಅನದರ್ ಇಸ್ ದ್ಯಾಟ್ ಪರ್ಸೆಂಟೇಜ್ ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ TT, CTET ಆ್ಯಂಡ್ ಗ್ರಾಜುಯೇಟ್ ಡಿಗ್ರೀಸ್. ಅಂದರೆ ಇದು ಸೆಲೆಕ್ಷನ್ ಪ್ರೊಸೀಜರ್ನಲ್ಲಿ ನಾವು ನೋಡಬಹುದಾ ಯಾವ ಆಧಾರ ಮೇಲೆ ಇದು ಆಗುತ್ತೆ ಅಂದರೆ ನಮ್ಮ ಅದು CET ಎಕ್ಸಾಮ್ ಸ್ಕೋರ್ ಪ್ಲಸ್ ನಮ್ಮ TT ಸ್ಕೋರ್ ಪ್ಲಸ್ ಗ್ರ್ಯಾಜುಯೇಷನ್ ಸ್ಕೋರ್ ಅಥವಾ BEd ಸ್ಕೋರ್ D.Ed ಎಲ್ಲ ಸೇರಿ ಅವ್ರು ಏನು ಮಾಡ್ತಾರೆ, ಮೆರಿಟ್ ಮಾಡ್ತಾರೆ. ಅವರು ಮೆರಿಟ್ ಮೇಲೇ ನಮ್ಮ ಆಯ್ಕೆ ಆಗೋದು. ಇನ್ನೊಂದೇನಿದೆ ನೋಡಿ, ಇಲ್ಲಿ ವೇಟೇಜ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. D.Ed ಪ್ಲಸ್ ಗ್ರ್ಯಾಜುಯೇಷನ್, D.Ed ಪ್ಲಸ್ ಗ್ರ್ಯಾಜುಯೇಷನ್ ಒಂದು ಕ್ಯಾಟಗಿರಿ ಇದೆ, ಇನ್ನೂ ಒಂದು B.Ed ಕ್ಯಾಟಗಿರಿ ಇದೆ. ಇದು ಎರಡು ಕ್ಯಾಟಗಿರಿ ಒಳಗೆ ನೋಡೋದಂದರೆ ಫಸ್ಟ್ ನೋಡಿ D.Ed ಪ್ಲಸ್ B.Ed ಅಂದರೆ ಯಾರು D.Ed ಆಗಿದೆ ಅವ್ರದ್ದು ಮತ್ತು ಗ್ರ್ಯಾಜುಯೇಷನ್ ಆಗಿದೆ ಅಂದರೆ ಹಿ ಈಸ್ ಎಲಿಜಿಬಲ್ ಆನ್. ಜೊತೆಯಲ್ಲಿ ಪೇಪರ್ ಟು TT ಕ್ಲಿಯರ್ ಆಗಿದೆ ಅಂದರೆ ಹಿ ಈಸ್ ಎಲಿಜಿಬಲ್ ಫಾರ್ ದ ಸೇಕ್ ಆಫ್ ವಿಚ್ ಪೋಸ್ಟ್, ಫಾರ್ ದ ಸೇಕ್ ಆಫ್ ಗ್ರ್ಯಾಜುಯೇಟ್ ಇಸ್ ಪ್ರೈಮರಿ ಸ್ಕೂಲ್ ಟೀಚರ್. ಅಥವಾ ಅದರ ಜೊತೆನೆ ಅವರು B.Ed ಆಗಿದೆ ಸರ್, ಗ್ರ್ಯಾಜುಯೇಷನ್ ಇದೆ ಅಂದರೆ ಆ ಎಲ್ಲ ಇದ್ರ ಬಗ್ಗೆ ವೇಟೇಜ್ ಇದೆ ನೋಡಿ. ವೇಟೇಜ್ ಯಾವ ವೇಟೇಜ್ ಎಷ್ಟು ಕೌಂಟ್ ಮಾಡ್ಬೋದಾ, ಇದು ರಿಕ್ವೆಸ್ಟ್ ಇದೆ. ಅದು ಒಂದು ಪೆನ್ ಕಾಪಿ ಹಿಡ್ಕೊಂಡು ಸ್ವಲ್ಪ ಎಲ್ಲ ನೋಟ್ ಮಾಡ್ಕೋಬಹುದಾ. ಎಲ್ಲ ಪ್ರತಿಯೊಂದು ನಾವು ಅಂಶವನ್ನು ಎಕ್ಸ್ಪ್ಲೇನ್ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಏನೇನಿದೆ ಅಂದರೆ ಹ್ಯಾಂಗದು ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಆರ್ ಮೆರಿಟ್ ಹ್ಯಾಂಗೆ ಮಾಡ್ತಾರೆ ಅಂದರೆ ಅವರು 0.50% ಆಫ್ ಮಾರ್ಕ್ಸ್ CET ಅಂದರೆ 50% ಮಾರ್ಕ್ಸ್ ನಾವು ಎಲ್ಲಿ ತಗೋತೀವಲ್ಲ ಎಲ್ಲೂ ಇದು CET ವೇಟೇಜ್ 50% ವೇಟೇಜ್ ಎದಕ್ಕಿದೆ ಅಂದರೆ CETಗಿದೆ. ಮತ್ತು 20% ವೇಟೇಜ್ ನಮ್ಮ TT ಮಾರ್ಕ್ಸ್ ಎಷ್ಟು ತಗೋತೀವಿ ನಾವು ಆ TT ಅಥವಾ ಕರ್ನಾಟಕ TT ಅಥವಾ ಸೆಂಟ್ರಲ್ TT ಎರಡು ಅಪ್ಲೈ ಆಗುತ್ತೆ. ಎರಡದಾಗಿ ಒಂದು ಯಾವುದೇ ನಾವು ಅಪ್ಲೈ ಮಾಡ್ಬೋದಾ. ದೋಸ್ ಹ್ಯಾವ್ ಕ್ಲಿಯರ್ ದ ಕರ್ನಾಟಕ TT ಆರ್ ಸೆಂಟ್ರಲ್ TT ದೇ ಆರ್ ಎಲಿಜಿಬಲ್. ಮತ್ತು ಅದರ ಜೊತೆಯಲ್ಲಿ TT ವೇಟೇಜ್ ಎಷ್ಟು 20%, ನಮ್ಮ CET ವೇಟೇಜ್ 50%, 20% TET ವೇಟೇಜು, ಗ್ರ್ಯಾಜುಯೇಷನ್ ಮಾರ್ಕ್ಸು 20%, 20% ಗ್ರ್ಯಾಜುಯೇಷನ್ ಮಾರ್ಕ್ಸು ಮತ್ತು ಜೊತೆಯಲ್ಲಿ 10% ಟೀಚರ್ ಎಜುಕೇಷನ್. ಅಂದರೆ ನಾವು D.Ed ಆಗಿದೆ ಅಂದರೆ D.Ed ಪರ್ಸೆಂಟೇಜ್ ಹಿಡಿತಾರೆ ಅವರು, B.Ed ಆಗಿದೆ ಅಂದರೆ B.Ed ಅಗ್ರಿಗೇಟ್ ಹಿಡ್ಕೊಂಡು ಎಲ್ಲ 10% ಅದು ಕೌಂಟ್ ಮಾಡ್ತಾರೆ ಅವರು. ಕೌಂಟ್ ಮಾಡಿ ಅದ್ರ ಜೊತೆಯಲ್ಲಿ ಕೆಲವು ಸ್ಟೇಟಲ್ಲಿ ಇದೆ ಅಂದರೆ ನಮ್ಮ ಹತ್ತಿರನೂ ಭಾಳ ಕಡಿಮೆ ನೋಡಕ್ಕೆ ಬರುತ್ತೆ. ಇದು 4 year ಗ್ರಾಜುಯೇಟ್ ಹಿಯರ್ ವಿ ಕ್ಯಾನ್ ಸೇ ಡ್ಯಾಟ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿರ್ಬೋದು, ಇನ್ನಿತರ ಯಾವುದೇ PUC ಮೇಲೆ ಗ್ರಾಜುಯೇಷನ್ 4 year ಗ್ರಾಜುಯೇಷನ್ ಮಾಡಿರ್ಬೋದು. ನಾವು ನೋಡ್ತಾ ಇದ್ದಿರ್ಬೋದು ಈಗ ಮುಂದೆ ಬರುವ NEP ನಲ್ಲಿನೂ ಕೂಡ ಕೆಲವು ಬದಲಾವಣೆ ಆಗಿದೆ. ಅಥವಾ 4 year ಗ್ರಾಜುಯೇಟ್ ಇದ್ದಿದೆ ಅಂದರೆ ಅಂಥವ್ರಿಗೆ ಏನಂದರೆ CET 50%, ಆಸ್ ಸೇಮ್ CET 50%, TET 20%, CET 50%, TET 20% and 30% marks secured in the 4 year graduation. 4 year graduation means 4 year B.Ed ಅಥವಾ BSc Ed, BSc in education, graduation degree, 4 year graduation degree ಇನ್ನಿತರ ಇದು ಕೌಂಟ್ ಮಾಡ್ತಾ ಇದ್ದಾರೆ, ಕೌಂಟ್ ಆಗೋದು ಸಾಧ್ಯ ಇದೆ. ನೆಕ್ಸ್ಟ್ ಇದೆ ಸಮ್ ಪರ್ಸೆಂಟೇಜ್ ಕ್ಯಾಂಡಿಡೇಟ್ ಅಂದರೆ ಪ್ರಿಫರೆನ್ಸ್ ಆನ್ ದ ಬೇಸ್ ಆಫ್ ದ ಏಜ್ ಅಂದರೆ ಸೇಮ್ ಪರ್ಸೆಂಟೇಜ್. ಇಲ್ಲಿ ನೋಡಿ ಇಬ್ಬರು ಕ್ಯಾಂಡಿಡೇಟ್ ಇದ್ದಿದ್ದಾರೆ, ಒಂದು ಮಲ್ಲಣ್ಣ ಇವೊಂದು ಕಲ್ಲಣ್ಣದ ವಯಸ್ಸು 30, ಮಲ್ಲಣ್ಣದ ವಯಸ್ಸು 35.
ಅಂದರೆ ಇಬ್ಬರದು ಪರ್ಸೆಂಟೇಜ್ ಮೆರಿಟ್ ಸೇಮ್ ಬಂದಿದೆ ಇಂಥ ಕೇಸ್ನಲ್ಲಿ ಇದರಲ್ಲಿ ಕ್ಲಿಯರ್ ಇದೆ. 35 ವರ್ಷ ಯಾರಿದೆ ಅವ್ರಿಗೆ ಸಿಗುತ್ತೆ, 30 ವರ್ಷ ಸಿಗಂಗಿಲ್ಲ. ಯಾಕಂದರೆ ಇಬ್ಬರು ಕ್ಯಾಂಡಿಡೇಟು ಸೇಮ್ ಮಾರ್ಕ್ಸ್ ಮಾಡಿದೆ ಯಾರ್ದು ವಯಸ್ಸು ಹೆಚ್ಚಿದೆ ಅವರಿಗೆ ನೇಮಕಾತಿ ಹುದ್ದೆ ಹೋಗಿಬಿಡುತ್ತೆ. ಇದು ಸ್ಪಷ್ಟವಾಗಿ ಈ ಡ್ರಾಫ್ಟ್ ರೂಲ್ನಲ್ಲಿ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ಇದೆ ರಿಸರ್ವೇಷನ್ ಆಫ್ ಪೋಸ್ಟ್. ಅಂದರೆ ಇದು ರಿಸರ್ವೇಷನ್ ಹ್ಯಾಂಗ್ ಇದು ಮಾಡ್ತಾರ ಅಂದರೆ ರಿಸರ್ವೇಷನ್ ಪಾಲಿಸಿ ಏನೆಂದರೆ ಇಲ್ಲಿ ನೋಡಿ, ರೂಲ್ 9 ಜನರಲ್ ರೂಲ್ 1977. ಇನ್ನೊಂದಿದೆ ಕರೆಂಟ್ ಆರ್ಡರ್ಸ್ ಆಫ್ ದ ರಿಸರ್ವೇಷನ್ ಪಾಲಿಸಿ ಫಾರ್ SC/STs, ಪ್ರೊವಿಷನ್ ಆಫ್ ಕರ್ನಾಟಕ ರಿಸರ್ವೇಷನ್ ಪೋಸ್ಟ್ ಫಾರ್ ರೂರಲ್ ಕ್ಯಾಂಡಿಡೇಟ್ ಆಕ್ಟ್ 2000. 2000ನಲ್ಲಿ ಒಂದು ಗ್ರಾಮೀಣ ಅಭ್ಯರ್ಥಿ ಸಲುವಾಗಿ ಒಂದು ರೂಲ್ಸ್ ಬಂದಿದೆ. ಇನ್ನೂ ಒಂದು ನಾರ್ಮ್ಸ್ ಅಂಡರ್ ದ ಪರ್ಸನ್ ವಿತ್ ಡಿಸೆಬಿಲಿಟಿ, ಅಂದರೆ ಅಂಗವಿಕಲರಿಗೆ ಒಂದು ರೂಲ್ಸ್ ಏನು ನಿಯಮ ಇದೆ 1977 ಆಕ್ಟ್ ಒಳಗೆ ನಿಯಮ ಇದೆ, ಆ ನಿಯಮ ಪ್ರಕಾರ ಅವರ ನೇಮಕಾತಿ ಆಗುತ್ತೆ. ಇನ್ನೊಂದು DPAR ರೂಲ್ಸ್ ಏನಿದೆಯಲ್ಲ, ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಅವ್ರದ್ದು ರೂಲ್ಸ್ ಪ್ರಕಾರ 252 SSR 2020 P clause 1 dated 7/7/2021. ಈ ನಿಯಮ ಯಾರ ಸಲುವಾಗಿದೆ ಅಂದರೆ YN ಯೋಜನಾ ನಿರಾಶ್ರಿತರು, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್, ಅವರಿಗೆ ಯಾವ ನಿಯಮ ಅನ್ವಯ ಆಗುತ್ತೆ ಅಂದರೆ ಜುಲೈ 7, 2021 ಒಂದು ನಿಯಮ ಬಂದಿದೆ, ಅಮೆಂಡ್ಮೆಂಟ್ ರೂಲ್ ಬಂದಿದೆ, ಆ ನಿಯಮವನ್ನು ಅವರಿಗೆ ಅನ್ವಯ ಆಗುತ್ತೆ. ದ ರೂಲ್ಸ್ ದ್ಯಾಟ್ ಈಸ್ come into the July 7, 2021 that's applicable to the PDP candidate means project displaced candidate or ಯೋಜನಾ ನಿರಾಶ್ರಿತರು, ನಾವು YN ಅಂತ ಶಾರ್ಟ್ ಅಲ್ಲಿ ಕರಿತೀವಿ. ಇನ್ನೊಂದು ಮುಖ್ಯಾಂಶ ಇದರಲ್ಲಿ ತಿಳಿಸಿದ್ದಾರೆ, ತಿಳ್ಕೊರಿ, ಒಂದು 10 ಪೋಸ್ಟು ಕ್ಯಾಟಗರಿ 1ಗೆ ಬಂದಿದೆ. ಎಷ್ಟು ಪೋಸ್ಟು? 10 ಪೋಸ್ಟ್ ಬಂದಿದೆ ಅಂದರೆ ಅದರಲ್ಲಿ 50% ಹುದ್ದೆಯನ್ನು ಮಹಿಳೆಯರಿಗೆ ಕೊಡಬೇಕು. ಮೀನ್ಸ್ 50% ಅಂದರೆ 10 ಪೋಸ್ಟಲ್ಲಿ 5 ಪೋಸ್ಟು 100% ಫಿಕ್ಸ್ ಮಾಡಬೇಕು. ಯಾರ ಸಲುವಾಗಿ ಅಂದರೆ ಮಹಿಳೆ, ಆ ವರ್ಗಕ್ಕೆ ಸೇರುವ ಮಹಿಳೆ. ಅಂದರೆ SC/STಯಲ್ಲಿ 10 ಬಂದಿದೆ ಅಂದರೆ 5 ಅವರು ಲೇಡೀಸ್ ಅವರು ರಿಸರ್ವ್ ಮಾಡಿ, SC/ST 5 ಲೇಡೀಸ್ ರಿಸರ್ವ್ ಮಾಡಿ, ಮತ್ತು 5 ಏನಂದರೆ ಕಾಮನ್ ಮಾಡಬೇಕು. ಆ 5 ಹುದ್ದೆಯಲ್ಲಿ ಎಲ್ಲ ಜನರಲ್ SC/ST ಕ್ಯಾಂಡಿಡೇಟ್ ಕಾಂಪೀಟ್ ಮಾಡಬೇಕು. ಮಹಿಳೆಯರು 50% ಬಿಟ್ಟು ಇನ್ನೂ ಆಯ್ಕೆ ಆಗೋದು ಸಾಧ್ಯ ಇರುತ್ತದೆ. ಸೊ ದಿಸ್ ಇಸ್ ದ ರೂಲ್. ಆ್ಯಂಡ್ ಇನ್ನೊಂದಿದೆ ಸೆಲೆಕ್ಷನ್ ಲಿಸ್ಟು. ಸೆಲೆಕ್ಷನ್ ಲಿಸ್ಟ್ ಯಾವ ಪ್ರಕಾರ ಆಗುತ್ತೆ ಅಂದರೆ ಪಬ್ಲಿಷಿಂಗ್ ದ ಪ್ರೊವಿಷನಲ್ ಲಿಸ್ಟ್. ಫಸ್ಟ್ ಯಾವ ಲಿಸ್ಟ್ ಬರುತ್ತೆ ಅಂದರೆ ಪ್ರೊವಿಷನಲ್ ಲಿಸ್ಟ್, ಸೆಲೆಕ್ಷನ್ ಪ್ರೊವಿಷನಲ್ ಲಿಸ್ಟ್ ಅಂತ ಅನೌನ್ಸ್ ಮಾಡ್ತಾರೆ ಅವರು. ಆಗ ನಂತರ ಆ ಲಿಸ್ಟ್ ಆಗ ನಂತರ ಕನ್ಸರ್ಟ್ ಅಥಾರಿಟಿ ಮೆರಿಟ್ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ ಅವ್ರು 1:2 ಇದು ನಿಯಮಾನುಸಾರ. ಮತ್ತು ಆಗ ನಂತರ ಪಬ್ಲಿಷಿಂಗ್ ಆಫ್ ಈಕ್ವಲ್ ವೇಕೆನ್ಸೀಸ್ ಪ್ರೊವಿಷನ್ ಲಿಸ್ಟ್. ಅಂದ್ರೆ ಅದು ನಾವು ಹೇಳ್ಬಹುದಾ, ನಮ್ಮ KPSC ಒಳಗೆ ನೋಡಿದ್ದೀವಿ, ಎಲಿಜಿಬಿಲಿಟಿ ಲಿಸ್ಟ್ ಆಗ ನಂತರ ಪ್ರೊವಿಷನಲ್ ಲಿಸ್ಟ್ ಆಗಂತ ಫೈನಲ್ ಲಿಸ್ಟ್. ಅದೇ ತರ ಇಲ್ಲಿನೂ ಕೂಡ ಎಲಿಜಿಬಿಲಿಟಿ ಲಿಸ್ಟ್ ಅಂದ್ರೆ ಪ್ರೊವಿಷನಲ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಹೇಳ್ಬಹುದಾ. ಆಗ ನಂತರ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್, ಆಗ ನಂತರ ಮೇನ್ ಲಿಸ್ಟ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈನಲ್ ಲಿಸ್ಟ್, ಮೇನ್ ಲಿಸ್ಟ್ ಪಬ್ಲಿಷ್ ಮಾಡ್ತಾರೆ ಅವರು. ಮೇನ್ ಲಿಸ್ಟ್ ಆಗ ನಂತರ ಅವರು ಎಲ್ಲ ಲಿಸ್ಟ್ ಇದು ಮಾಡಿ ಸಂಬಂಧಪಟ್ಟ DDPI ಅವರು ಎಲ್ಲ ಲಿಸ್ಟ್ ಕಳಿಸ್ಬಿಡ್ತಾರೆ. ಅವ್ರು ನೋಡಪ್ಪ, ನಿಮ್ಗೆ ಇಷ್ಟು ಜಿಲ್ಲೆಗೆ ನಿಮ್ಗೆ ಇಷ್ಟು ಜನ ಆಯ್ಕೆ ಆಗಿದ್ದಾರೆ, ಇವೆಲ್ಲರಿಗೆ ನೇಮಕಾತಿ ಏನು ಪ್ರಕ್ರಿಯೆ ಇದೆಯಲ್ಲ ಮುಂದೆ ನಡ್ಕೊಂಡು ಹೋಗೋದು ಕೆಲಸ ನಿಮ್ಮ ಜವಾಬ್ದಾರಿ, ನಮ್ಮ ಎಲ್ಲ ಜವಾಬ್ದಾರಿ ಇಲ್ಲಿಗೆ ಮುಕ್ತಾಯ ಅಂತ ಅವರು ಮೇನ್ ಲಿಸ್ಟ್ ಆಗ ನಂತರ ಸಂಬಂಧಪಟ್ಟ DDPIಗೆ ಒಂದು ಡೇಟು, ಒಂದು ಎಲ್ಲ ನಿಯಮಾನುಸಾರ ಇದು ಆಯ್ಕೆ ಮಾಡೋದು, ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು ಪ್ರಕ್ರಿಯೆ ಮುಂದೆ ನಡೆಸೋದಕ್ಕಾಗಿ ಅವರು ಆದೇಶ ಮಾಡಿಬಿಡ್ತಾರೆ. ಮತ್ತು ಆಗ ನಂತರ ಇದು ಎಲ್ಲ ಇದೆಯಪ್ಪ. ಮತ್ತು ಇದು ಅಡಿಷನಲ್ ಲಿಸ್ಟ್ ಏನಿದೆ, ಇದು ಫ್ರೆಶ್ ಲಿಸ್ಟ್, ಫಸ್ಟ್ ಲಿಸ್ಟ್ ಆಯಿತು. ಅಡಿಷನಲ್ ಲಿಸ್ಟ್ ಏನು ಕೇಸ್ ಅಂದರೆ, ಅಡಿಷನಲ್ ಲಿಸ್ಟ್ ಬಗ್ಗೆ ನಾವು ಮಾತಾಡಿದೆ ಅಂದರೆ, ಅಡಿಷನಲ್ ಲಿಸ್ಟ್ ಎಂಥ ಸಂದರ್ಭದಲ್ಲಿ ಬರಬಹುದು ಅಂದರೆ, ತಿಳ್ಕೊರಿ, ಯಾರಿಗ್ರಿ ಇಫ್ ಎ ಕ್ಯಾಂಡಿಡೇಟ್ ಈಸ್ ಸೆಲೆಕ್ಟೆಡ್ ಆ್ಯಂಡ್ ಹಿ ಹ್ಯಾಸ್ ರಿಸೀವ್ಡ್ ಅಪಾಯಿಂಟೆಡ್ ಆರ್ಡರ್, DDPI ಇಂದ ಆರ್ಡರ್ ಆಗಿದೆ, ಅಪಾಯಿಂಟೆಡ್ ಆರ್ಡರ್ ಬಂದಿದೆ, ಎಲ್ಲ ಆಗಿದೆ. ಅಂದರೆ ಆ ಕ್ಯಾಂಡಿಡೇಟ್ ಅದು ಕೊಟ್ಟಿರುವ ಸಮಯ ಒಳಗ ಹೋಗಿ ಜಾಯಿನ್ ಆಗಿಲ್ಲ ಅಂದರೆ ಅಂಥ ಕ್ಯಾಂಡಿಡೇಟ್ಸು ಪೋಸ್ಟನ್ನು ವಿದಿನ್ 2 years ಬ್ಲಾಕ್ ಮಾಡಿ ಆ ಪೋಸ್ಟ್ ಅದು ಅಡಿಷನಲ್ ಲಿಸ್ಟ್ ಮಾಡಬಹುದು. ವಿದಿನ್ 2 years ಅವರು ಅಡಿಷನಲ್ ಲಿಸ್ಟ್ ಮಾಡಿ ಮುಂದೆ ಹಿಂದಿರೋದು ಮತ್ತೊಮ್ಮೆ ಏನು ಅಭ್ಯರ್ಥಿ ಇದೆಯಲ್ಲ ಅವ್ರಿಗೆ ಸೆಲೆಕ್ಷನ್ ಮಾಡಬಹುದು. ಈ ಅಥಾರಿಟಿ DDPI ಇರುತ್ತೆ.
DDPI ಅವರು ಮುಂದೆ ಅದು ನೋಡ್ಕೋಬಹುದಾ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ದ ಕ್ಯಾಂಡಿಡೇಟ್ ಅಂಡರ್ ರೂಲ್ 5 ಅಂದರೆ ಈ ಎಲ್ಲ ಅಪಾಯಿಂಟ್ಮೆಂಟ್ ರೂಲ್ 5 ಒಳಗೆ ಏನಿದೆ ಅಂದರೆ ಅಪಾಯಿಂಟ್ಮೆಂಟ್ ಅಥಾರಿಟಿ ಮೀನ್ಸ್ DDPI. ಅಪಾಯಿಂಟ್ ಅಥಾರಿಟಿ ಮೀನ್ಸ್ DDPI ಅವರು ಅಪಾಯಿಂಟ್ಮೆಂಟ್ ಅಥಾರಿಟಿ ಇದ್ದಾರೆ. ಅಂದರೆ ಯಾರಾದರೂ ಒಂದು ಮೇನ್ ಲಿಸ್ಟ್ ಬಂದಾಗ ಸರ್ ನಮ್ಗೆ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ, ನೀವು ಆರ್ಡರ್ ಕೊಡೋದು ಅದು ಆರ್ಡರ್ಗೆ ಇದು ಹೆಲ್ಡಪ್ ಮಾಡೋದು ಎಲ್ಲ ಇದು ಅಥಾರಿಟಿ DDPI ಇದು. ನಮ್ಮ ಹತ್ತಿರ ಯಾವುದಕ್ಕೂ ಕೋರ್ಟ್ ಕೇಸ್ ಹಾಕೋದು ರೈಟ್ ಇಲ್ಲ ಅಂತ ಈ ರೂಲ್ ನಿಯಮ ಒಳಗೆ ತಿಳಿಸಿದ್ದಾರೆ. ಅದು ನಿಯಮ ಇನ್ನೊಂದು ನಿಯಮದ್ದು ಇಲ್ಲ, ಇದು ಸೋರ್ಸ್ ಕೊಟ್ಟಿದ್ದಾರೆ. ರೂಲ್ಸ್ 1955, ರೂಲ್ 2021 ಆ್ಯಂಡ್ ದ ರೂಲ್ 1978 ಆ್ಯಂಡ್ ರೂಲ್ 1990 ಈ ಥರ ಈ ರೂಲ್ಸನ್ನು ಇಲ್ಲಿ ತಿಳಿಸಿರುತ್ತಾರೆ. ಇನ್ನೊಂದು ನೋಡಿ, ಈ ಎಲ್ಲ ಇದೆಯಲ್ಲ ಇದಕ್ಕೆ ಮುಂದಂತ ನಾವು ನೋಟಿಫಿಕೇಶನ್ ನೋಡಿದೆ ಅಂದರೆ ಇದರೊಳಗೆ ಇನ್ನೊಂದು ಸ್ಕೆಡ್ಯೂಲ್ ಅಂತ ಒಂದು ಸೆಪ್ರೇಟ್ ಕಾಲಮ್ ಕೊಟ್ಟಿದ್ದಾರೆ. ಅದರಲ್ಲಿನೂ ಕೂಡ ನಾವು ನೋಡ್ಬೋದು, ಇದರಲ್ಲಿ ಸ್ಕೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಶೆಡ್ಯೂಲ್ ಅಂತ ಪುಟ 7 ಇಂದ ಚಾಲು ಆಗಿದೆ. ಇದು ನೋಡಿದೆ ಅಂದರೆ ಪುಟ 7 ಇಂದ ಪೇಜ್ ನಂಬರ್ 7 ಇಂದ ಇದು ಎಲ್ಲ ರೂಲ್ಸ್ ಮತ್ತೊಮ್ಮೆ ಡಿಟೇಲ್ ಆಗಿ ಅವರು ತಿಳಿಸ್ತಾರೆ. ಇಲ್ಲಿ ನೋಡಿ, ಪೇ ಸ್ಕೇಲ್ ಎಷ್ಟು ಅಂದರೆ 15,000 ಶಿಕ್ಷಕರು ಬೇಕಾಗಿದೆ, ಇಲ್ಲ ಫೈನಾನ್ಸ್ ಕಮಿಷನ್ ಅಪ್ರೂವ್ ಆಗಿ ಬಂದಿದೆ. ಪೇ ಸ್ಕೇಲ್ ಏನೇನಿದ್ರೆ ಇಲ್ಲಿ ನೋಡಿದೆ ಅಂದರೆ ನಮಗೆ ಪೇ ಸ್ಕೇಲ್ ಕಾಣುತ್ತೆ 14,550 to 26,700. ಹೌದಪ್ಪ, ಇದು ಈ ಪೇ ಸ್ಕೇಲ್ ಇಲ್ಲ, ಇದು ಪೇ ಸ್ಕೇಲ್ ಡ್ರಾಫ್ಟ್ ಒಳಗೆ ಹಾಕಿದ್ದಾರೆ ಅವರು ಹಳೆ ನಿಯಮಾನುಸಾರ. ಅಂದರೆ ಈ ಸದ್ಯಕ್ಕಿರೋದು ಎಷ್ಟು ಈ ಪೇ ಸ್ಕೇಲ್ ಪ್ರೈಮರಿ ಸ್ಕೂಲ್, ಅದು ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪೇ ಸ್ಕೇಲ್ ಏನಂದರೆ 27,650 to 52,650 ಈ ರೇಂಜ್ ಇದೆ. ಪೇ ಸ್ಕೇಲ್ ರೇಂಜ್ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪ್ರೆಸೆಂಟ್ ಪೇ ಸ್ಕೇಲ್ ಏನಂದರೆ 27,650 to 52,650 ಈ ನಡುವೆ ಇರುತ್ತೆ. ಅದು ಪೇ ಸ್ಕೇಲ್ ಹ್ಯಾಂಗಾಗುತ್ತೆ ಅಂದರೆ ಅದು ಪ್ರತಿ ವರ್ಷ ಒಂದು 650 ಇನ್ಕ್ರಿಮೆಂಟ್ ಬರ್ತಾ ಬರುತ್ತೆ ಅಲ್ಲ, ಆ ಇನ್ಕ್ರಿಮೆಂಟ್ ಆ್ಯಡ್ ಆಗ್ತಾ 52,650 ತನ ಆಗಿ ಅಲ್ಲೇ ಹೆಲ್ಡಪ್ ಆಗಬೇಕು ನಮ್ಮ ಸೇವಾ ಇರೋದಂದರೆ. ಅದೇ ನಡುವೆ ನಾವು ಬೇರೆ ಪೇ ಸ್ಕೇಲ್ ನೋಡ್ಬೋದಾ, ಎಂಜಾಯ್ ಮಾಡ್ಬೋದಾ. ಇನ್ನೊಂದು ಮಿನಿಮಮ್ ಕ್ವಾಲಿಫಿಕೇಶನ್ ಡಿಟೇಲ್ಸ್ ಇಲ್ಲಿದೆ ನೋಡಿ. ಹಿಂದಿನ ಇದರಲ್ಲಿ ಪುಟದಲ್ಲಿ ಸ್ವಲ್ಪ ಅಷ್ಟು ಡಿಟೇಲ್ ಇರಲಿಲ್ಲ, ಇಲ್ಲಿದೆ ನೋಡಿ ಡಿಟೇಲ್ಸು. ಅಂದರೆ ಫಸ್ಟ್ ನೋಡಿ, ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂದರೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನಿದೆ. ಮತ್ತು ಫಸ್ಟ್ 50% ಅಗ್ರಿಗೇಟ್ ಮಾರ್ಕ್ಸ್ ಇನ್ ದ ಡಿಗ್ರಿ ಆ್ಯಂಡ್ 2 year D.Ed ಆರ್ 50% ಅಗ್ರಿಗೇಟ್ ಮಾರ್ಕ್ಸ್ ಇನ್ ದ ಡಿಗ್ರಿ ಆರ್ B.Ed. ನೋಡಿ, ಫಸ್ಟ್ ಏನಂದರೆ ನಿಮ್ಮ D.Ed ಆಗಿದೆ ಅಂದರೆ D.Ed ಒಳಗೂ 50% ಅಗ್ರಿಗೇಟ್ ಇರಬೇಕು. ಮತ್ತು ನಿಮ್ಮ D.Ed ಆದ ನಂತರ ಗ್ರ್ಯಾಜುಯೇಷನ್ ಆಗಿದೆ, ಸೊ ಗ್ರ್ಯಾಜುಯೇಷನ್ ಅಗ್ರಿಗೇಟ್ನು ಕೂಡ 50% ಇರಬೇಕು. 50% ನೀವು ಮಾರ್ಕ್ಸನ್ನು ಅಗ್ರಿಗೇಟಲ್ಲಿ ಪಡೆಯಬೇಕು. ಇನ್ನೊಂದು ಸೆಕೆಂಡ್ ನೋಡಿ, 50% ಅಗ್ರಿಗೇಟ್ ಮಾರ್ಕ್ಸ್ ಇನ್ ದ ಡಿಗ್ರಿ ಆ್ಯಂಡ್ B.Ed. ಅಂದರೆ ನಿಮ್ಮ B.Ed ಆಗಿದೆ ಅಂದರೆ ನಿಮ್ಮ B.Edನು 50% ಅಗ್ರಿಗೇಟ್ ಇರಬೇಕು, ಅದಕ್ಕಿಂತ ಕಡಿಮೆ ಇಲ್ಲ. ಮತ್ತು ಡಿಗ್ರಿಲಿ ಕೂಡ ನೀವು 50% ಪಡಿಬೇಕು. ಇನ್ನೊಂದು ಸ್ಪೆಷಲ್ ಪ್ರೊವಿಷನ್ಸ್ ಇದೆ ನೋಡಿ, 50% ಅಗ್ರಿಗೇಟ್ PUC ಆ್ಯಂಡ್ 4 year ಬ್ಯಾಚುಲರ್ ಡಿಗ್ರಿ. ನೀವು ಡಿಗ್ರಿ ಮಾಡಿ PUC ಮೇಲೆ ಯಾವುದೇ 4 ವರ್ಷ ಪದವಿ ಮಾಡಿದಂದರೆ ಆ PUC ರಲ್ಲಿ ಕೂಡ 50% ಇರಬೇಕು. ಜೊತೆಯಲ್ಲಿ ಅದು ಡಿಗ್ರಿ ಏನಿದೆಯಲ್ಲ 4 year ಡಿಗ್ರಿ, ಅದರಲ್ಲಿನೂ ಕೂಡ ನೀವು 50% ಅಂಕವನ್ನು ಪಡೆಯಬೇಕು ಅಗ್ರಿಗೇಟ್ನಲ್ಲಿ. ಮತ್ತು ಇನ್ನೊಂದು ಇಲ್ಲೊಂದು ಒಳ್ಳೆಯ ಅವಕಾಶ ಇದೆ, SC ಮತ್ತು ST SC ಮತ್ತು ST ಇವ್ರಿಗೆ ಏನು ಮಾಡಿದ್ದಾರೆ ಅಂದರೆ ಒಂದು ರಿಲ್ಯಾಕ್ಸೇಷನ್ ಇದೆ. SC ಮತ್ತು ST ದವರಿಗೆ ಒಂದು ರಿಲ್ಯಾಕ್ಸೇಷನ್ ಇದೆ. ಏನಂದರೆ ಅವರಿಗೂ 45 ಅಷ್ಟೇ. SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ PH ಕ್ಯಾಟಗರಿ 1 ಇಂಥವ್ರಿಗೆ ಏನಂದರೆ 50% ಕಂಡೀಷನ್ ಇಲ್ಲ, 45%. ನಾನು ನೋಡಿದ್ದೀವಿ D.Ed ಅಥವಾ B.Ed ಅಡ್ಮಿಷನ್ ಸಲುವಾಗಿಯೂ ಕೂಡ ಇದು 45% ಫಾರ್ SC ST PH ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂಗವಿಕಲರು ಮತ್ತು ಪ್ರವರ್ಗ 1 ಈ ವರ್ಗಕ್ಕೆ ಸೇರಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 45%.
ಎಷ್ಟು 45%. ಮತ್ತು ಇನ್ನೊಂದು ಜೊತೆಯಲ್ಲಿ ಏನಂದರೆ ಪಾಸ್ ಇನ್ ಟಿ ಇ ಟಿ ಅನ್ನೋ ಪಾಸ್ ಇರಬೇಕು. ಮತ್ತು ಇನ್ನೊಂದು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದೆಯಲ್ಲ, ಅದರಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ. ಯಾವುದ್ರ ಲ್ಯಾಂಗ್ವೇಜ್, ಮೀಡಿಯಂ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಒಂದು ಲ್ಯಾಂಗ್ವೇಜ್ ಅಂದರೆ ಈ ಕೆಳಗೆ ತಿಳಿಸಿದ್ದಾರೆ ಅವರು ಯಾವ ಲ್ಯಾಂಗ್ವೇಜ್ ಈ ಇದರಲ್ಲಿ ಇರಬೇಕು. ನಿಮ್ಮ ಸಬ್ಜೆಕ್ಟ್ ಜೊತೆ ಒಂದು ಲ್ಯಾಂಗ್ವೇಜ್ ಇರಬೇಕು. ಯಾವ ಲ್ಯಾಂಗ್ವೇಜ್ ಅಂದರೆ ಅದು ಕನ್ನಡ ಇರಲಿ, ಇಂಗ್ಲೀಷು, ಹಿಂದಿ, ಮರಾಠಿ, ಸಂಸ್ಕೃತ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಾಫಿ. ಅಂದರೆ ನಿಮ್ಗೆ ಒಂದು ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಇದ್ದಿದ್ದಂದರೆ ಯು ಆರ್ ಎಲಿಜಿಬಲ್. ಇದು ನೋಡಿ ಇಷ್ಟು ಇದೆಯಲ್ಲ, ಇದರಲ್ಲಿ ಎಲಿಜಿಬಲ್ ಇರಬೇಕು. ಇದ್ದಿದ್ದಂದರೆ ತಾವು ಎಲಿಜಿಬಲ್ ಆಗು 100% ಯು ಆರ್ ಎಲಿಜಿಬಲ್. ಇದು ಆದ ನಂತರ ನಾವು ನೋಡಿದ್ದೀವಿ 50% ಏನಿದೆಯಲ್ಲ ಇಸ್ಕೋ ರಿಕ್ವೈರ್ಡ್ ಇನ್ ದ ಕನ್ಸರ್ನ್ ಲ್ಯಾಂಗ್ವೇಜ್ ಆ್ಯಂಡ್ ಸಬ್ಜೆಕ್ಟ್ ಆರ್ ಪ್ರಾಕ್ಟೀಸ್. ಅಂದರೆ 50% ಮಾರ್ಕ್ಸ್ ಇರಬೇಕು. ಸರ್ ನಂದು 100 ಮಾರ್ಕ್ಸಿಂದು ಪೇಪರ್ ಬರೆದಿದ್ದು ನಂದು 40 ಮಾರ್ಕ್ಸ್ ಇದೆ ಅಂದರೆ ಬರಲ್ಲಪ್ಪ. ಇದಕ್ಕೆ ಏನೇ ಬೇಕಂದರೆ 100%, ಇದು 50%, 100ನಲ್ಲಿ 100ಕ್ಕೆ 50% ಮಾರ್ಕ್ಸನ್ನು ನೀವು ಪಡೆಯಬೇಕು. ಇದು ಅದೇ ಥರ ಸೇಮ್ ಏನಿದೆ ಅಂದರೆ ಟೀಚಿಂಗ್ ಮೆಥಡ್ ಬಗ್ಗೆನೂ ಇದೆ. ಈ ಎಲ್ಲ ಆಗಿದ್ದು ಇದು ಆರ್ಟ್ಸ್ ಕ್ಯಾಂಡಿಡೇಟು. ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಭ್ಯರ್ಥಿ ಇದೆಯಲ್ಲ, ಅವ್ರಿಗೆ ಒಂದು ನಿಯಮ ಅದೇ ಥರ ಇದೆ. ಫಿಸಿಕ್ಸ್, ಮ್ಯಾಥ್ಸ್ ಸ್ಟಡಿಡ್ ಕ್ಯಾಂಡಿಡೇಟ್ಸ್ ಮಸ್ಟ್ ಸ್ಟಡಿಡ್ ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಕ್ಸ್, ಜಿಯೋಗ್ರಾಫಿ ಆರ್ ಜಿಯಾಲಜಿ, ಬಯೋಟೆಕ್ನಾಲಜಿ. ಅಂದರೆ ನೀವು ಫಿಸಿಕ್ಸ್ ಮ್ಯಾಥ್ಸ್ ಓದಿರಂತ, ಸರ್ ನಂದು ಫಿಸಿಕ್ಸ್ ಮ್ಯಾಥ್ಸ್ ಆಗಿದೆ ಸರ್, ಅದ್ರ ಜೊತೆ ಏನಿರಬೇಕಂದ್ರೆ ಈ ಕೆಳಗೆ ಹೇಳಿರಲ್ಲ ಇದು ಎಲ್ಲ ಸಬ್ಜೆಕ್ಟ್ಸು ಇರಬೇಕು, ಒಂದು ಜೊತೆಯಲ್ಲಿ ಇರಬೇಕು. ಮತ್ತು ಇನ್ನೊಂದು ಈ ಬಾರಿ ನಾವು ನೋಡಿದ್ದಂದರೆ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್, ಹೌದು, ಇಂಜಿನಿಯರ್ಸ್ದವರಿಗೂ ಕೂಡ ಈ ನಿಯಮ ಅನುಸಾರ ಕೆಲವು ಡ್ರಾಫ್ಟ್ ರೂಲ್ಸ್ ಇದೆ ನೋಡಿ. ಇಂಜಿನಿಯರ್, if you pose a engineering degree, you have appeared to the graduation. ಯಾವ ಗ್ರಾಜುಯೇಷನ್ ಅಂದರೆ ಬ್ಯಾಚುಲರ್ ಇನ್ ಎಜುಕೇಷನ್. ನೀವು ಇಂಜಿನಿಯರ್ಸ್ ಇದ್ದೀರಪ್ಪ, ಜೊತೆಯಲ್ಲಿ ನೀವು BEd ಮಾಡಿದೆ ಅಂದರೆ ನಿಮ್ಗೆ ಯಾವ ಕಂಡೀಷನ್ಸ್ ಅನ್ವಯ ಆಗುತ್ತದೆ ಅಂದರೆ, ಫಸ್ಟ್ ಕಂಡೀಷನ್ 3 years ಮ್ಯಾಥ್ಸ್. ಫಸ್ಟ್ 3 years ಅಂದರೆ ಇಂಜಿನಿಯರ್ಸ್ ಇದೆಯಲ್ಲ, ಇಂಜಿನಿಯರ್ ಕೋರ್ಸಿಂದು ಫಸ್ಟ್ 3 yearsನಲ್ಲಿ ನೀವು ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಅಂತ ಹೊಂದಿರಬೇಕು. ಅದರ ಜೊತೆ ಇನ್ ರೆಸ್ಟ್ ಆಫ್ ಸೆಮಿಸ್ಟರ್ ಅಂದರೆ ಆಗ ನಂತರ ಯಾವ 4th year ಏನಿದೆಯಲ್ಲ ಅದರಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರಬೇಕು. ನಿಮ್ಮ ಯಾವ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು? ಅಪ್ಲೈಡ್ ಮ್ಯಾಥಮೆಟಿಕ್ಸು. ಆ್ಯಂಡ್ 50% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು ಮ್ಯಾಥ್ಸ್ ಮತ್ತು ಅಪ್ಲೈಡ್ ಮ್ಯಾಥ್ಸು. ಫಸ್ಟ್ 3 years ಮ್ಯಾಥಮೆಟಿಕ್ಸ್ ಆ್ಯಂಡ್ ರೆಸ್ಟ್ ಆಫ್ ಸೆಮಿಸ್ಟರ್ಸ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇರಬೇಕು. ಮತ್ತು ಜೊತೆಯಲ್ಲಿ ಗ್ರ್ಯಾಜುಯೇಟ್ ವಿತ್ ಇದರಲ್ಲಿ ಪ್ರಾಕ್ಟೀಸ್ ಟೀಚಿಂಗ್ ಮೆಥಡಲ್ಲಿ ಅಟ್ಲೀಸ್ಟ್ 1 ಸಬ್ಜೆಕ್ಟ್ ಶುಡ್ ಬಿ ಆಟ್ ದ ಎಜುಕೇಷನ್. ಅಂದರೆ ಪ್ರಾಕ್ಟೀಸ್ ಇದೆಯಲ್ಲ ಮೆಥಡ್ ಟೀಚಿಂಗ್ ಮೆಥಡಾಲಜಿ ಎಲ್ಲಿರ್ತದೆ ಅಂದರೆ ಇದು BEd ಅಥವಾ DEd ಅಲ್ಲಿ DEd ಇದೆ ಅಂದರೆ ಅಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷು ಇರುತ್ತೆ, ಮತ್ತು ನಮ್ಮ ಆರ್ಟ್ಸ್ ಜೊತೆ ಮ್ಯಾಥ್ಸು ಇದು ಇರುತ್ತೆ ಅಲ್ಲ, ಒಂದು ಕಾಂಬಿನೇಷನ್ ಇದೆ DEd ಒಳಗೆ. ನಾವು BEd ನೋಡಿದೆ ಅಂದರೆ ಆರ್ಟ್ಸ್ ಸ್ಟ್ರೀಮ್ ಮತ್ತು ಸೈನ್ಸ್ ಸ್ಟ್ರೀಮ್, 2 ಸ್ಟ್ರೀಮ್ ಇದೆ, ಆರ್ಟ್ಸ್ ಸ್ಟ್ರೀಮ್ ಮತ್ತು ಸೈನ್ಸ್ ಸ್ಟ್ರೀಮ್. ಆರ್ಟ್ಸ್ ಸ್ಟ್ರೀಮ್ ನೋಡಿದೆ ಅಂದರೆ ಆರ್ಟ್ಸ್ ಸ್ಟ್ರೀಮ್ ಒಳಗೆ ಒಂದು ಯಾವುದೇ BEd ಪದವಿ ಜೊತೆ ಒಂದು ಲ್ಯಾಂಗ್ವೇಜ್ ಒಂದು ತಗೋತೀವಿ ನಾವು ಒಂದು ಜೊತೆ. ಈಗ ಇವತ್ತಿನ ದಿವಸ ನೋಡಿದೆ ಅಂದರೆ ಈ ಪ್ರೆಸೆಂಟ್ ನೋಡಿದೆ ಅಂದರೆ ಸೋಷಿಯಲ್ ಸ್ಟಡೀಸ್ ಅಂತ ಬರ್ತಾ ಇದೆ. 2016ಕ್ಕಿಂತ ಹಿಂದೆ ನಾವು ನೋಡಿದೆ ಅಂದರೆ ಆ ಬ್ಯಾಚ್ 1 ವರ್ಷದ ಬ್ಯಾಚು ಅಲ್ಲಿ ಹಿಸ್ಟ್ರಿ ಅಂತ ಇದ್ದಿದ್ದು ಪದ, ಹಿಸ್ಟ್ರಿ ಅಂತ ಬಳಸಿದ್ದು ಈಗ ಸೋಷಿಯಲ್ ಸ್ಟಡೀಸ್ ಅಂತ ಬಂದಿದೆ ಸಬ್ಜೆಕ್ಟು BEdನಲ್ಲಿ. ಯಾವುದ್ರೆ ಮ್ಯಾಥಮೆಟಿಕ್ಸ್ ಓದವರು ಅವ್ರ ಮ್ಯಾಥಮೆಟಿಕ್ಸ್ ಒಂದು ಆಪ್ಷನಲ್ ಅಂದರೆ ಮೆಥಡ್ ಸಬ್ಜೆಕ್ಟ್ ಇರಬೇಕು BEd ಒಳಗ. ಆ್ಯಂಡ್ ಗ್ರಾಜುಯೇಟ್ ವಿತ್ ದ ಕೆಮಿಸ್ಟ್ರಿ ಆ್ಯಂಡ್ ಅದರ್ 2 ಸಬ್ಜೆಕ್ಟ್ಸ್ ಲೈಕ್ ಬಾಟನಿ, ಝುಯಾಲಜಿ. ಅಂದರೆ PCM ಇದೆ, PC ಏನಿದೆ ಅಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ. ಇಲ್ಲಿ ಕೆಮಿಸ್ಟ್ರಿ, ಗ್ರಾಜುಯೇಟ್ ಕೆಮಿಸ್ಟ್ರಿ ಅಂದರೆ ನಿಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದ್ದಿದೆ ಅಂದರೆ ನೀವು ಏನು ಮಾಡಬೇಕು, ಇಂಜಿನಿಯರ್ಸ್ ಅವ್ರ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅವ್ರದ್ದು ಇಂಜಿನಿಯರಿಂಗ್ ಡಿಗ್ರಿ ಒಳಗಿದ್ದಿದೆ ಅಂದರೆ ಅವ್ರ ಕೆಮಿಸ್ಟ್ರಿ ಜೊತೆ ಬೇರೆ 2 ಸಬ್ಜೆಕ್ಟ್ ಓದಬೇಕು. ಆ ಯಾವ ಸಬ್ಜೆಕ್ಟ್ ಅಂದರೆ ಬಾಟನಿ ಅಥವಾ ಝುಯಾಲಜಿ.
ಮ್ಯಾಥಮೆಟಿಕ್ಸ್ ಇನ್ 3 years ಆಫ್ ಗ್ರಾಜುಯೇಷನ್ ವಿತ್ 50% ಅಗ್ರಿಗೇಟ್. ಅಂದರೆ ಮತ್ತು ಜೊತೆಯಲ್ಲಿ ಝಾಲಜಿ ಆಗಿದೆ, ಬಾಟನಿ ಆಗಿದೆ, ಅಂದರೆ ಅದ್ರ ಜೊತೆ ಮ್ಯಾಥಮೆಟಿಕ್ಸ್ನು ಇರಬೇಕು. 3 years ಅಟ್ಲೀಸ್ಟ್ 3 years ನೀವು ಮ್ಯಾಥಮೆಟಿಕ್ಸ್ ಓದಲೇಬೇಕು ವಿತ್ 50% ಅಗ್ರಿಗೇಟ್. ಆ್ಯಂಡ್ ಎಜುಕೇಶನ್ ಮೆಥಡ್ ಶುಡ್ ಬಿ ಅಟ್ ಲೀಸ್ಟ್ ಇನ್ 1 subject ಆಫ್ ದ ಅಬೋವ್. ಅಂದರೆ ಯಾವುದೇ ಕೆಮಿಸ್ಟ್ರಿ ಆಗಲಿ, ಬಾಟನಿ ಆಗಲಿ, ಝಾಲಜಿ ಆಗಲಿ, ನಿಮ್ಮ ಮ್ಯಾಥಮೆಟಿಕ್ಸ್ ಆಗಲಿ, ಈ ಎಲ್ಲ ಸಬ್ಜೆಕ್ಟ್ ಒಳಗ ನೀವು ಒಂದ್ರೆ ಬಿ ಎಡ್ ತಗೋತಿಯಲ್ಲ, ಬಿ ಎಡ್ ಒಳಗೂ ಈ ಎಲ್ಲ ಇದೆಯಲ್ಲ ಇಷ್ಟು ಸಬ್ಜೆಕ್ಟು, ಇದರಿಂದ ಒಂದ್ರೆ ನೀವು ಅಟ್ಲೀಸ್ಟ್ 1 subject ಯು ಹ್ಯಾವ್ ಟು ಪೋಸ್ ಆಸ್ ಎ ಮೆಥಡ್ ಇನ್ ದ ಬಿ ಎಡ್. ನೆಕ್ಸ್ಟ್ ಫಾರ್ ಸೋಷಿಯಲ್ ಸ್ಟಡೀಸ್, ಇದಕ್ಕೆ ಬಿಟ್ಟು ಸೋಷಿಯಲ್ ಸ್ಟಡೀಸ್ ಇದೆಯಲ್ಲ ಅವ್ರಿಗೆ ಏನಿರಬೇಕು, ಕೆಲವರು ಕ್ಯಾಂಡಿಡೇಟ್ಸು ಕಾಮರ್ಸ್ ಇಂದ ಬರ್ತಾರೆ, ಕೆಲವರು BBM ಇಂದ ಬಂದಿದ್ದಾರೆ. ಸೊ ಅಂಥವ್ರಿಗೆ ಇದೆ ಕಂಡೀಷನ್ಸ್ ಅಂದ್ರೆ 2 subject ಆಪ್ಷನಲ್ ಅಟ್ 3 years ಗ್ರಾಜುಯೇಟ್. ಅಂದ್ರೆ ಅಟ್ ಲೀಸ್ಟ್ 2 subject ಅವ್ರದ್ದು ಆಪ್ಷನಲ್ ಇರಬೇಕು ಗ್ರಾಜುಯೇಟ್ಗೆ. ಲೈಕ್ ಯಾವ್ಯಾವ ಸಬ್ಜೆಕ್ಟ್ಸ್ ಅದು ಅಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಾಫಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಮತ್ತು ಅದ್ರ ಜೊತೆ ಒಂದು ಲ್ಯಾಂಗ್ವೇಜ್ನು ಇರಬೇಕು. ಯಾವ ಲ್ಯಾಂಗ್ವೇಜ್ ಅಂದ್ರೆ ಲ್ಯಾಂಗ್ವೇಜ್ ಕನ್ನಡ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳ್ ಅಂಡ್ ಕೊಂಕಣ್, ಸಂಸ್ಕೃತ್. ಯಾಕೆ ಇಷ್ಟು ಸಬ್ಜೆಕ್ಟ್ ನಾ ಇಡ್ತಾ ಇದ್ದೆ ಅಂದ್ರೆ ಲ್ಯಾಂಗ್ವೇಜು ಈ ಎಲ್ಲ ಮೀಡಿಯಂ ಪೋಸ್ಟ್ ಕರೆಯಬಹುದಾ? ಹೌದು. ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಪೋಸ್ಟ್ ಇರೋದಿಲ್ಲ, ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಅಂತ ಪೋಸ್ಟ್ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಇರಂಗಿಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಪೋಸ್ಟ್ ಅಂತ ಇರುತ್ತೆ. ಕೆಲವರು ಕೇಳ್ತಾ ಇದ್ದಾರೆ, ಸರ್ ನಂದು 1st to 10th ಇದು ಇದೆ ಅದು ಇದೆ ಅಂತ. ಇಲ್ಲಿ ನೋಡಿ, ಇಂಗ್ಲಿಷ್ ಮೀಡಿಯಂ ಇಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಅಂತ ಪ್ರಕ್ರಿಯೆ ಇದೆ. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಅಂತ ಪೋಸ್ಟ್ ಕರೀತಾರೆ ಅವರು. ಇನ್ನು ಮುಂದೆ ನೋಡಿ, ಮುಂದೇನೆಂದ್ರೆ ಸ್ಕೋರ್ಡ್ 50% ನೀಡೆಡ್ ಇನ್ ದ ಅಗ್ರಿಗೇಟ್ ಮೆಥಡ್ ಆಫ್ ಟೀಚಿಂಗ್ ಅಟ್ ಲೀಸ್ಟ್ 1 subject ಅಟ್ B.Ed and D.Ed. ಅಂದರೆ ನಿಮ್ಮ ಇಂಜಿನಿಯರಿಂಗ್ ಆಗಿದೆ, ಯಾವುದೇ ಸೋಷಿಯಲ್ ಸ್ಟಡೀಸ್ ಆಗಿದೆ, ಯಾವುದೂ ಆಗಲಿ, ನಿಮ್ಮ B.Ed ಅಗ್ರಿಗೇಟು, ನಿಮ್ಮ B.Ed ಸಬ್ಜೆಕ್ಟ್ ಅಗ್ರಿಗೇಟು 50% ಇರಲೇಬೇಕು. 50% ಇರಲೇಬೇಕು. For all of the above subject and the concerned in this different for the SC and ST category. ನೋಡಿ, ಎಲ್ಲ 50 ಅಂತ ಬಂದಿದೆಯಲ್ಲ, ಇದು ಎಲ್ಲ ಸಾಮಾನ್ಯ ವರ್ಗಕ್ಕೆ ಮತ್ತು 2A ಮತ್ತು 3B ಮತ್ತು ಇನ್ನಿತರ ಕ್ಯಾಟಗರಿ 2B ಈ ಎಲ್ಲರಿಗೂ ಅನ್ವಯ ಆಗುತ್ತೆ 50% ಅಂತ. ಈ 50% ಕಂಡೀಷನ್ಸು SC ST PH ಫಿಸಿಕಲ್ ಹ್ಯಾಂಡಿಕ್ಯಾಪು ಮತ್ತು ಕ್ಯಾಟಗರಿ 1 ಅಂಗವಿಕಲರು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ 1 ಈ ಯಾರಿದ್ದಾರಲ್ಲ ಅವರಿಗೆ ಅಪ್ಲೈ ಆಗೋದಿಲ್ಲ. 50% ಕಂಡೀಷನ್ಸ್ ನಾಟ್ ಅಪ್ಲಿಕೇಬಲ್ ಟು ದ SC STs PH and the category 1 candidates. They have to pose at least 45 aggregate. ಅವ್ರದ್ದು 45% ಅಗ್ರಿಗೇಟು ಪರ್ಸೆಂಟೇಜು ಇದರಲ್ಲಿ ಇದ್ದಿದ್ದಂದ್ರೆ ದೇ ಆರ್ ಎಲಿಜಿಬಲ್ ಫಾರ್ ದ ರಿಕ್ರೂಟ್ಮೆಂಟ್. ಇದು ಎಲ್ಲ ಆಗ ನಂತರ ಪ್ರೊಸೀಜರ್ ಆಗ ನಂತರ ನೋಡಿ, ಲಾಸ್ಟ್ ಯಾರಾದರೂ ಫೀಲ್ ಮಾಡ್ಕೋತಾರೆ, ಸರ್ ನನಗೆ ಅನ್ಯಾಯ ಆಗುತ್ತೆ, ನನ್ನ ಬಗ್ಗೆ, ನಮ್ಮ ಸಬ್ಜೆಕ್ಟ್ ಬಗ್ಗೆ, ನಮ್ಮ ಕ್ಯಾಟಗರಿ ಬಗ್ಗೆ ಯಾವುದಕ್ಕೂ ಇದರಲ್ಲಿ ನಿಯಮ ಇಲ್ಲ, ಯಾವುದಕ್ಕೂ ಡ್ರಾಫ್ಟ್ ರೂಲ್ಸ್ ಇಲ್ಲ. ಸೊ ಅಂಥವ್ರು ಏನು ಮಾಡಬೇಕು, ಅಂಥವ್ರು ಏನಂದ್ರೆ ಇದು ನೋಟಿಫಿಕೇಶನ್ಸ್ ಇದು ಬಂದಿದೆಯಲ್ಲ, ಡ್ರಾಫ್ಟ್ ರೂಲ್ಸ್ ಕರಡು ನಿಯಮಗಳು ಬಂದಿದೆಯಲ್ಲ, ಈ ನಿಯಮಗಳು ಬಂದಿರೋದು ದಿನದಿಂದ ಅಂದ್ರೆ ಜನವರಿ 20ರಿಂದ ಫೆಬ್ರವರಿ 5 ಒಳಗೆ ನೀವು ನಿಮ್ಮ ಆಬ್ಜೆಕ್ಷನ್ಸ್ ಹಾಕಬಹುದು. ಆಬ್ಜೆಕ್ಷನ್ಸ್ ಹ್ಯಾಂಗ್ ಆಗ್ಬೇಕಂದ್ರೆ, ನೀವು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ, ಪ್ರೈಮರಿ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ, MS ಬಿಲ್ಡಿಂಗ್, ಡಾಕ್ಟರ್ ಅಂಬೇಡ್ಕರ್ ರೋಡ್, ಬೆಂಗಳೂರು. ಅಂದ್ರೆ ಈ ವಿಧಾನಸೌಧ ಇದೆಯಲ್ಲ ಅದರ ಪಕ್ಕದಲ್ಲಿನೇ ನಮ್ಮ ಇದು MS ಬಿಲ್ಡಿಂಗ್ ಇದೆ, ಅಲ್ಲೇ ಈ ಕೋಣೆ ಇದೆ. ಪ್ರಧಾನ ಕಾರ್ಯದರ್ಶಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆ ಇವರ ಕೋಣೆ ಇದೆ, ಅಲ್ಲೇ ಹೋಗಿ ನೀವು ಡೈರೆಕ್ಟ್ ಅರ್ಜಿ ಹಾಕಬಹುದಾ, ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಹಾಕಿ. ನನ್ನ ಬೆಟರ್ ಅಡ್ವೈಸ್ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಹಾಕಿ, ಯಾಕಂದ್ರೆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಹಾಕಿದ್ ಬಾಡು ಒಳ್ಳೆ ಅವಕಾಶ. ಮುಂಬರುವ ಸಮಯದಲ್ಲಿ ಯಾವುದಕ್ಕೂ ಇದು ಯಾವುದ್ರೆ ಕೋರ್ಟು ಇನ್ನತ್ರ ಏನ್ರಿ ಐತಂದ್ರೆ ನೀವು ಇದು ತೋರಿಸಬಹುದು ರಿಜಿಸ್ಟರ್ಡ್ ಪೋಸ್ಟ್. ಅಡ್ರೆಸ್ ನೋಡಿ ಇನ್ನೊಮ್ಮೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್, ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್, MS ಬಿಲ್ಡಿಂಗ್, ಡಾಕ್ಟರ್ BR ಅಂಬೇಡ್ಕರ್ ರೋಡ್, ಬೆಂಗಳೂರು 56
0001. ಸೊ ಈ ಅಡ್ರೆಸ್ಗೆ ನೀವು ಅಬ್ಜೆಕ್ಷನ್ ಆಕ್ಷೇಪಣೆ ಹಾಕಬಹುದಾ? ಸೊ ಈ ವಿಡಿಯೋವನ್ನು ಮಾಡೋದು ಒಂದೇ ಉದ್ದೇಶ, ನಮ್ಮ ಎಲ್ಲ ಪದವೀಧರ ಆಕಾಂಕ್ಷಿಗಳಿಗೆ ಒಂದು ಲಾಭ ಆಗಬೇಕು ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋನು ಮಾಡಿದ್ದೀನಿ. ನಾವು ಬೇಸಿಕಲಿ ಇರೋದು ಉರ್ದು ಮೀಡಿಯಂ ಇಂದ, ಅಂದರೆ ಕೆಲವು ಆಡು ಮತ್ತು ಮಾತನಾಡು ಭಾಷೆಯಲ್ಲಿ ಏನ್ರಿ ತಪ್ಪಾಗಿದೆ ಅಂದರೆ ಅದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ನನಗೂ ಕನ್ನಡ ಮಾತನಾಡೋದು ಬಹಳಷ್ಟು ಹೆಮ್ಮೆ. ನಮ್ಮ ರಾಜ್ಯ ಭಾಷೆ, ನಮ್ಮ ನಾಡು ಕರ್ನಾಟಕ, ನಮ್ಮ ನಾಡಿನ ಭಾಷೆ ಹಾಡು ಬಂತು ಆ ಒಂದು ಬಹಳಷ್ಟು ಇಷ್ಟ ಇದೆ. ಇನ್ನೊಮ್ಮೆ ಲಾಸ್ಟಿಗೆ ಏನು ಅಂದರೆ ಒಂದು ವಿನಂತಿ ಇದೆ, ನನ್ನ ಈ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಫಾರ್ವರ್ಡ್ ಮಾಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾವುದಕ್ಕೂ ನಿಮ್ಮ ಒಂದು ಸಮಸ್ಯೆ ಬಂದಿದ್ರೆ, ಯಾವುದಕ್ಕೂ ನಿಯಮವನ್ನು ಅರ್ಥ ಆಗಿಲ್ಲ ಅಂದರೆ ತಾವು ಕಮೆಂಟ್ ಸೆಕ್ಷನ್ ಇದೆ ಈ ಯೂಟ್ಯೂಬ್ ಚಾನಲ್ಗೆ. ಆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೂಡ ಏನು ಮಾಡಬೇಕಂದ್ರೆ, ನೀವು ಈ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಒಳಗ ನಿಮ್ಮ ಪ್ರಶ್ನೆಯನ್ನು ಹಾಕಿದಂದ್ರೆ ನಾವು ಉತ್ತರ ಹಾಕೋದು ಒಂದು ಮಾಡ್ತಾ ಇದ್ದೀವಿ. ಸೊ ನೋಟ್ ಇಟ್ ಇಸ್ ಡ್ರಾಫ್ಟೆಡ್ ರೂಲ್. ಇನ್ನು ಏನಂದ್ರೆ ಇದು ರಿಕ್ರೂಟ್ಮೆಂಟ್ ಪ್ರಕ್ರಿಯೆ, ಇದು ಜಸ್ಟ್ ಡ್ರಾಫ್ಟ್ ರೂಲ್ಸ್ ಇದೆ. ಅಂದರೆ ಯಾವ ಥರ ಇದು ಪ್ರೊಸೀಜರ್, ರಿಕ್ರೂಟ್ಮೆಂಟ್, ನೇಮಕಾತಿ ಇದು ಎಲ್ಲ ಪ್ರೊಸೆಸ್ ಆಗ್ಬಹುದಂತ ಇದು ಡ್ರಾಫ್ಟ್ ರೂಲ್ಸ್ ಇದೆ. ಇನ್ನೂ ಸ್ವಲ್ಪ ದಿನ ಆದ ನಂತರ ಅಂದರೆ ಫೆಬ್ರವರಿ ಎಂಡ್ ಲಾಸ್ಟ್ ವೀಕ್ ಒಳಗ ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ CSE ಇಂದ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬರುತ್ತೆ. ಆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಜಿಲ್ಲಾವಾರು ನೋಟಿಫಿಕೇಶನ್ ಆಗುತ್ತೆ. ಎಷ್ಟು ಜಿಲ್ಲೆಯಲ್ಲಿ ಎಷ್ಟು ನೋಟಿಫಿಕೇಶನ್ಸ್ ವೇಕೆನ್ಸೀಸ್ ಇದೆ, ಎಷ್ಟು ಹುದ್ದೆಯನ್ನು ಖಾಲಿ ಇದೆ ಅಂತ ಈ ಎಲ್ಲ ಎಲ್ಲಿ ಬರುತ್ತೆ ಅಂದರೆ ಈ ಮುಂಬರುವದಲ್ಲಿ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಈ ನೋಟಿಫಿಕೇಶನ್ ಅಷ್ಟೇ ಡ್ರಾಫ್ಟ್ ರೂಲ್ಸ್, ಕರಡು ನಿಯಮಗಳು ಅಷ್ಟೇ ಅಂತ ನಾವು ಅರ್ಥ ಮಾಡ್ಕೋಬೇಕು. 15,000 ಶಿಕ್ಷಕರ ನೇಮಕಾತಿ ಸಲುವಾಗಿ ಮುಂಬರುವ ದಿನಗಳಲ್ಲಿ ನೇಮಕಾತಿಯ ಆದೇಶವನ್ನು ಬರುತ್ತೆ. ಇದು ಡ್ರಾಫ್ಟ್ ರೂಲ್ಸ್ ನೇಮಕಾತಿ ಮೀನ್ಸ್ ಯಾವ ಥರ ಯಾರ್ಯಾರಿಗೆ ಅವಕಾಶ ಇದೆ, ಯಾವ ಥರ ಆಗ್ಬಹುದಂತ ಇದು ಒಂದು ಒಳ್ಳೆಯ ಅವಕಾಶ. ಲಾಸ್ಟಲ್ಲಿ ಏಜ್ ಲಿಮಿಟ್ ಇದೆ ಅಲ್ಲ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. SC/ST ದವರಿಗೆ 45, SC/ST ಫಿಸಿಕಲ್ ಹ್ಯಾಂಡಿಕ್ಯಾಪು ಕ್ಯಾಟಗರಿ 1 ಈ ಎಲ್ಲ ಜನರಿಗೆ ಏನೆಂದರೆ ಅವರಿಗೆ ಆಕಾಂಕ್ಷಿಗಳಿಗೆ 47 ವಯಸ್ಸು ಅಪ್ಪರ್ ಏಜ್ ಲಿಮಿಟ್, ಗರಿಷ್ಠ ಎಷ್ಟು 47. ಮತ್ತು ಕ್ಯಾಟಗರಿ 2A, ಕ್ಯಾಟಗರಿ 2B, 3A ಈ ಎಲ್ಲ ಕ್ಯಾಟಗರೀಸ್ ಇದೆಯಲ್ಲ, ಈ ಕ್ಯಾಟಗರಿಗೆ 45. ಮತ್ತು ಇನ್ನೊಂದು ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಅದರ್ ಕೇಸಸ್ ಒಳಗ 42 ವಯಸ್ಸು. ಅಂದರೆ ಕನಿಷ್ಠ ಎಷ್ಟು ಇರಬೇಕಂದ್ರೆ ಅಟ್ಲೀಸ್ಟ್ ಲೋವರ್ ಏಜ್ ಲಿಮಿಟ್ ಅಂದರೆ 21 ವರ್ಷ ಆಯ್ತಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ದ ಅಪ್ಲೈಯಿಂಗ್ ಟು ದ GPTSR. ಇದಕ್ಕಾಗಿ ಏನಂದರೆ TET is must, ಪೇಪರ್ 2 ಕ್ಲಿಯರ್ ಇರಬೇಕು. ಓಕೆ, ಧನ್ಯವಾದಗಳು ವೀಕ್ಷಕರೇ. ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.